ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಇರುವ ಪ್ರಮುಖ ಯೋಜನೆಗಳಿವು. ಗೃಹಲಕ್ಷ್ಮಿ ಮನೆ ಒಡತಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಕೊಡುವ ಯೋಜನೆ ಆದರೆ ಗೃಹ ಜ್ಯೋತಿ ಮನೆಗೆ ಉಚಿತ ಬೆಳಕು ನೀಡುವಂತಹ ಯೋಜನೆ. ಆದರೆ ಇದೇ ಯೋಜನೆಗಳಿಗೆ ಸರ್ಜರಿ ಮಾಡೋದಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ. ಇವತ್ತು ನಾವು ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ಸಿಎಂ ಡಿಕೆ ಹೇಳಿದ್ರು, ಗೃಹ ಜ್ಯೋತಿ ಯೋಜನೆಯಡಿ ವಾಸದ ಮನೆಗಳಿಗಷ್ಟೇ ಉಚಿತ ಸೌಲಭ್ಯ ಇದ್ದು ವ್ಯಾಪಾರ ಉದ್ದೇಶಕ್ಕಲ್ಲ ಅಂತ. ಹಾಗೆ ಬೇರೆ ರಾಜ್ಯದವರು ಕೂಡ ಇದನ್ನ ಯೂಸ್ ಮಾಡ್ತಿದ್ದಾರೆ, ಅನರ್ಹರ ಪಾಲಾಗ್ತಾ ಇದೆ ಈ ಯೋಜನೆ ಅನ್ನೋದು ಅವರ ಸಮರ್ಥನೆ. ಆದ್ರೆ ಸರ್ಕಾರದ ಆರ್ಥಿಕ ಹೊರೆ ಕಡಿಮೆ ಮಾಡೋ ಪ್ಲಾನ್ ಅಂತಿದ್ದಾರೆ ವಿರೋಧ ಪಕ್ಷದವರು. ಹಾಗಾದ್ರೆ ನಿಜಕ್ಕೂ ಈ ಪರಿಷ್ಕರಣೆ ಹಿಂದಿನ ಉದ್ದೇಶವೇನು? ಈ ಬಗ್ಗೆ ಮಾತಾಡೋಣ. ಇದೇ ಹೊತ್ತಿನ ವಿಶೇಷ ಗೃಹ ಜ್ಯೋತಿ ಗ್ಯಾರಂಟಿ ಶಾಕ್. ಇದನ್ನು ನಾನು ಸಮ್ಮತ ಅಂತ ಹೇಳ್ತೀನಿ. ಪರಿಷ್ಕರಣೆ ಮಾಡೋಕ್ಕೋದ್ರೆ ಓಟ್ ಬೀಳಲ್ಲ ಕಾಂಗ್ರೆಸ್ಗೆ. ಆದೇಶ ಮಾಡೋ ಅಂಥ ವೇಳೆಯಲ್ಲೇ ಎಲ್ಲ ಷರತ್ತುಗಳನ್ನು ಹಾಕಬೇಕಾಗಿತ್ತು. ಯಾರಿಗೆ ತಲುಪಬೇಕು ಅದನ್ನು ತಲುಪಿಸಲಿ. ಎಸ್, ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಒಂದು ಶಾಕ್ ನೀಡಿದೆ. ಅಂದ್ರೆ ಇನ್ಮುಂದೆ ಪರಿಷ್ಕರಣೆ ಆಗುತ್ತೆ. ಯಾರೆಲ್ಲ ಫಲಾನುಭವಿಗಳಿದ್ರೋ ಅವರು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಗೃಹ ಜ್ಯೋತಿ ಹಾಗೆ ಗೃಹಲಕ್ಷ್ಮಿಗೆ. ನಿಮ್ಮ ಮನೆಯಲ್ಲಿ ಗೃಹ ಜ್ಯೋತಿ ಬೆಳಗ್ತಾ ಇದೆಯಾ? ಹಾಗಾದ್ರೆ ಸರ್ಕಾರದಿಂದ ಪರಿಷ್ಕರಣೆ ನಿಶ್ಚಿತ, ಶಾಕ್ ಕೂಡ ಕನ್ಫರ್ಮ್. ತೆರಿಗೆ ಪಾವತಿದಾರರಿಗೆ ಉಚಿತ ವಿದ್ಯುತ್ ಕಟ್ ಮಾಡಲಾಗುತ್ತೆ. ಇನ್ಮುಂದೆ ಫ್ರೀ ಇರೋದಿಲ್ಲ. GST ಸಂಖ್ಯೆ ಇದ್ದವರ ಕೈ ಬಿಡೋದಕ್ಕೂ ಕೂಡ ಚಿಂತನೆ ನಡೀತಾ ಇದೆ. ರಾಜ್ಯದಲ್ಲಿ 2 ಲಕ್ಷ IT ಪಾವತಿದಾರರ ಪಟ್ಟಿ ಆಲ್ರೆಡಿ ರೆಡಿ ಆಗಿದೆ. ಈ ವರ್ಷದ ತೆರಿಗೆ ಪಾವತಿದಾರರ ಮಾಹಿತಿ ಸಂಗ್ರಹ ಪ್ರಕ್ರಿಯೆ ಕೂಡ ಮುಗೀತು, ಆಲ್ರೆಡಿ ರೆಡಿ ಇದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ ಹಲವು ಚೇಂಜಸ್ ಮಾಡಲಾಗುತ್ತೆ. ಕೇವಲ ಗೃಹ ಜ್ಯೋತಿ ಮಾತ್ರ ಅಲ್ಲ, ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಅಂದ್ರೆ ಅನರ್ಹರ ಪಾಲಾಗ್ತಾ ಇದೆ ಅನ್ನೋದು ಸರ್ಕಾರದ ವಾದ. ಹೀಗಾಗಿ ಒಂದಷ್ಟು ಚೇಂಜಸ್ ಮಾಡೋದಕ್ಕೆ ಹೊರಟಿದೆ. ಮತ್ತೊಮ್ಮೆ ಅರ್ಜಿ ಹಾಕಬೇಕಾಗತ್ತೆ. ದುರುಪಯೋಗ ತಪ್ಪಿಸೋದಕ್ಕೆ ಈ ರೀತಿ ಕ್ರಮ ಅಂತ ಸಿಎಂ ಡಿಕೆ ಹೇಳ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ವಿರೋಧ ಪಕ್ಷದವರು ಹೇಳ್ತಾ ಇರೋದೇನು, ಸರ್ಕಾರದ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡೋ ತಂತ್ರ ಇದು ಅಂತ ಹೇಳ್ತಿದ್ದಾರೆ. ಹಾಗೆ ಸರ್ಕಾರಿ ಉದ್ಯೋಗಿಗಳ ಮೇಲೂ ಕೂಡ ಗದಾ ಪ್ರಹಾರ ಫಿಕ್ಸ್ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಮಾನದಂಡ ಮೀರಿದ್ರೂ ಕೂಡ ಈ ಉಚಿತ ವಿದ್ಯುತ್ ಏನು ಇತ್ತು 200 ಯೂನಿಟ್ ಅದು ಇನ್ಮುಂದೆ ಸಿಗೋದಿಲ್ಲ. ಅನರ್ಹ ಫಲಾನುಭವಿಗಳ ಫಿಲ್ಟರ್ಗೆ ಸರ್ಕಾರ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಹಾಗೆ ಉದ್ಯಮಿಗಳು ನಕಲಿ ಹೆಸರು ಜೊತೆಗೆ ಒಂದೇ ಮನೆಯ ಹಲವರು ಬೇರೆ ಬೇರೆ ಹೆಸರುಗಳಲ್ಲಿ ನೋಂದಾಯಿಸಿಕೊಂಡು ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದು ಬೆಳಕಿಗೆ ಬಂದಿದೆ. ಬೇರೆ ಬೇರೆ ಸಂಪರ್ಕ ಪಡೆದಿದ್ರೆ ಈ ಯೋಜನೆ ಕಟ್ ಆಗುತ್ತೆ. ಅಂದರೆ ಒಂದೇ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಇರುತ್ತೆ. ಸೊ ಎಲ್ಲ ಫ್ಲೋರ್ಗಳಿಗೂ ಸಪ್ರೇಟ್ ಆಗಿ ನೋಂದಣಿ ಮಾಡ್ಕೊಂಡಿದ್ರೆ ಅಂಥವ್ರಿಗೂ ಕೂಡ ಇದೊಂದು ಶಾಕ್ ಎದುರಾಗಿದೆ. ಹಾಗೆ ಬಾಡಿಗೆ ಮನೆಯಲ್ಲಿರೋ ಅನ್ಯ ರಾಜ್ಯದವರಿಗೂ ಕೂಡ ದೊಡ್ಡ ಶಾಕ್ ಇದು. ಹೀಗಾಗಿ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಮಿಸ್ಯೂಸ್ ಆಗಬಾರ್ದು. ಇಲ್ಲಿ ಇವ್ರು ಹೇಳ್ತಾ ಇರೋದು ಒಂದೇ ವಿಷಯ, ಮಿಸ್ಯೂಸ್ ಆಗ್ತಾ ಇದೆ, ಹೀಗಾಗಿ ಮಿಸ್ಯೂಸ್ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ. ಆದರೆ ಈ 3 ವರ್ಷ ಆಲ್ರೆಡಿ ವೇಸ್ಟ್ ಆಗಿ ಹೋಯ್ತಲ್ಲ, ನೂರಾರು ಕೋಟಿ, ಸಾವಿರಾರು ಕೋಟಿ ಹಣ ವೇಸ್ಟ್ ಆಗಿ ಹೋಗಿದೆ. ಇದನ್ನ ಮತ್ತೆ ರಿಕವರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಈಗಲಾರು ಎಚ್ಚೆತ್ಕೊಂಡಿದ್ದಾರೆ. ಬಟ್ ಇದು ಮುಂದೆ ಯಾವ ರೀತಿ ಪರಿಷ್ಕರಣೆ ಆಗುತ್ತೆ, ಏನು ಎತ್ತ ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ. ಇದಕ್ಕೆ ಜನರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅನರ್ಹರಿಗೂ ಗ್ಯಾರಂಟಿ ಎಂಬ ಆರೋಪಗಳ ಮಧ್ಯೆ ಇದೀಗ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆಗಳಿಗೆ ಸರ್ಕಾರ ಒಂದು ಮೆಗಾ ಸರ್ಜರಿಗೆ ಮುಂದಾಗಿದೆ. ಅನರ್ಹರಿಗೆ ಗೇಟ್ ಪಾಸ್ ನೀಡಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪಿಸುವಂತಹ ಆಪರೇಷನ್ ಗ್ಯಾರಂಟಿಗೆ ಸರ್ಕಾರ ಚಾಲನೆ ನೀಡಿದೆ. ಹಾಗಾದ್ರೆ ಈ ಒಂದು ಮಹಾ ಸರ್ಜರಿಯಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಹಾಗೆ ನೂರಾರು ಕೋಟಿ ಮಿಸ್ಯೂಸ್ ಆಗಿದೆ ಅಂತ ಹೇಳ್ತಾ ಇದೆ ಸರ್ಕಾರ. ಈ ಆರೋಪದ ಹಿಂದಿನ ಅಸಲಿ ಕಥೆ ಏನು ಅಂದ್ರೆ, ಹೇಳೋದಕ್ಕೆ ಮಾತ್ರ ಒಂದು 120 ಕೋಟಿ ಮೃತರ ಖಾತೆಗೆ ಹೋಗಿದೆ ಗೃಹಲಕ್ಷ್ಮಿ ಅಂತ ಹೇಳ್ತಿದ್ದಾರೆ. ಆದರೆ ಅಷ್ಟೇನಾ? ಇದ್ರ ಹಿಂದೆ ಇನ್ನೂ ಇರ್ಬೋದು. ಬಟ್ ಸರ್ಕಾರ ಹೇಳ್ತಾ ಇರೋ ಅಂಕಿ ಅಂಶಗಳು ಇಷ್ಟು. ಆದರೆ ಮುಂದೆ ಇದನ್ನ ತಡೆಯುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತೆ, ಅದು ಯಶಸ್ವಿ ಆಗುತ್ತಾ, ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡಬೇಕು. ಹಾಗೆ ಈ ಬಗ್ಗೆ ಜನರು ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಯೋಜನೆಯನ್ನ ಪರಿಷ್ಕರಣೆ ಮಾಡಲು ಹೊರಟಿರತಕ್ಕಂಥದ್ದು ನಿಜಕ್ಕೂ ಒಂಥರ ಬೇಜಾರು. ಯಾಕೆಂತಂದ್ರೆ ಫಲಾನುಭವಿಗಳು ಈಗ
ಅದಕ್ಕೆ ಬೇರೆ ಒಂದು ಇದು ಮಾಡೋ ಏನು ಮಾಡ್ತಾರೋ ಅನ್ನೋ ಲೆಕ್ಕಾಚಾರ ಇರುತ್ತೆ. ಆದರೆ ಫಲಾನುಭವಿಗಳಿಗೆ ಯಾವುದೇ ಕಾರಣಕ್ಕೂ ಬಿಲ್ ಕೊಡಬಾರ್ದು. ಏನು ಹಿಂದೆ ಇದಾಯಿತು ಅವ್ರಿಗೆ ಅದೇ ಬಿಲ್ನ ಅವ್ರು ಇದು ಮಾಡಬೇಕು, ಪರಿಷ್ಕರಣೆ ಮಾಡಲಿ. ಅದ್ರ ಬಗ್ಗೆ ಏನು ನಿಜವಾದ ಫಲಾನುಭವಿಗಳಿಗೆ ಅದರಿಂದ ಯಾವುದೇ ಥರದ ಅಡಚಣೆ ಉಂಟಾಗಲ್ಲ. ಅದರ ಪರಿಷ್ಕರಣೆ ನೆಪದಲ್ಲಿ ಎಲ್ಲೋ ಒಂದು ಕಡೆ ಅವ್ರನ್ನ ಅದು ಕೊಡಿ ಇದು ಕೊಡಿ ಅಂತೇಳಿ ಮಾಡೋದ್ರ ಜೊತೆಗೆ ಮತ್ತೆ ಬಿಲ್ಲು, ಈಗ ಕರೆಂಟ್ ಬಿಲ್ ಏನೋ ಒಂದು 500 ರೂಪಾಯಿ, ಈಗ ಅವ್ರಿಗೆ ಫ್ರೀ 7 ರೂಪಾಯಿ 1 ರೂಪಾಯಿ ಬಿಲ್ ಬರ್ತದೆ. ಇವತ್ತು ಅವ್ರು ಈಗ ಬಿಲ್ ಹಾಕೋಕೆ ಶುರು ಮಾಡಿದ್ರೆ 200, 300, 500, 800 ಈ ಥರ ಕಟ್ಟಬೇಕಾದಂಥ ಪರಿಸ್ಥಿತಿ. ಅದರಿಂದ ಪರಿಷ್ಕರಣೆ ಮಾಡಲಿ. ಆದ್ರೆ ಈಗ ಏನಿದೆ ಅದನ್ನ ಮುಂದುವರಿಸಲಿ. ಅವರು ಏನೋ ಅದು ಬಿಲ್ ಏನಿದೆ 2 ರೂಪಾಯಿ 3 ರೂಪಾಯಿ ಏನಿದೆ ಅದು ಯೂನಿಟ್ ಬಳಸೋಕ್ಕೆ ಏನು ಒಂದು ಇತ್ತು ಸರ್ಕಾರ, ಅದನ್ನ ಮಾಡಲಿ. ಬಟ್ ಡಾಕ್ಯುಮೆಂಟ್ಸ್ ಅವ್ರು ತಗೊಳ್ಳಿ. ಅದು ಪರಿಷ್ಕರಣೆಗೆ ಅವರು ಡಾಕ್ಯುಮೆಂಟ್ಸ್ ಏನು ಕೇಳಿದ್ರೆ ಅದನ್ನ ಕೊಡಕ್ಕೆ ಸಾರ್ವಜನಿಕರು ಶಕ್ತಿ. ಒಬ್ಬ ನಾಗರಿಕರಾಗಿ ಇದನ್ನು ನಾನು ಸಮ್ಮತ ಅಂತ ಹೇಳ್ತೀನಿ. ಯಾಕೆ ಅಂದರೆ ತುಂಬ ಜನ ವಲಸಿಗರು ಬಂದಿದ್ದಾರೆ ನಮ್ಮ ಒಂದು ಕರ್ನಾಟಕಕ್ಕೆ. ಅವ್ರಿಗೆ ಒಂದು ಆಧಾರ್ ಕಾರ್ಡ್ ಇಲ್ಲದೆ ಇರ್ಬೋದು, ಅಥವಾ ಬೇರೆ ಥರ ಏನು ವೋಟರ್ ಐ ಡಿ ಇಲ್ಲದೆ ಇರ್ಬೋದು. ಅವರು ಕೂಡ ಈ ಒಂದು ಲಾಭವನ್ನು ಪಡ್ಕೋತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಒಂದು ಶಿಸ್ತುಬದ್ಧ ನಿಯಮಕ್ಕೆ ಇದು ಒಂದು ನಾಂದಿ ಆಗುತ್ತೆ ಅಂತ ಅಂದ್ಕೊತೀನಿ. ಅಂದರೆ ಎಲ್ಲರಿಗೂ ಆಧಾರ್ ಕಾರ್ಡ್ ಬರುತ್ತೆ, ವೋಟರ್ ಐ ಡಿ ಇರುತ್ತೆ, ಮತ್ತು ಯಾರು ಸರಿಯಾದ ಫಲಾನುಭವಿಗಳಿಗೆ ಇದು ತಲುಪತ್ತೆ ಅಂತ ನಾನು ಭಾವಿಸ್ತೀನಿ. ಈ ಒಂದು ನಿಯಮಾವಳಿ ಜಾರಿಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈ ವಿಚಾರವಾಗಿ ಸರ್ಕಾರ ಅದನ್ನು ಯೋಜನೆಯನ್ನು ಆಚರಣೆ ತರೋ ವಿಚಾರದಲ್ಲಿ ಆದೇಶ ಮಾಡೋಂಥ ವೇಳೆಯಲ್ಲೇ ಎಲ್ಲ ಷರತ್ತುಗಳನ್ನು ಹಾಕಬೇಕಾಗಿತ್ತು. ಈಗ ಮಧ್ಯೆ ಹೇಳಿದಾಗ ಜನಗಳಿಗೆ ಸರ್ಕಾರದ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ ಬರುತ್ತೆ. ಮೊದಲೇ ಹೇಳಿದರೆ ಆವಾಗ ಅವರಿಗೆ ಜನಗಳಿಗೆ ನಾವು ಎಲಿಜಿಬಲ್ ಇಲ್ಲ, ನಾವು ಎಲಿಜಿಬಿಲಿಟಿ ಇದೆ ಅಂತ ಅನ್ನೋ ಒಂದು ಸ್ಪಷ್ಟವಾದಂಥ ಮಾಹಿತಿ ಸಿಗೋದು. ಸರ್ಕಾರದವರು ಕಾಮನ್ನಾಗಿ ನಮಗೂ ಫ್ರೀ, ಎಲ್ಲರಿಗೂ ಫ್ರೀ, ಆಫೀಸರ್ಗೂ ಫ್ರೀ ಅಂತ ಎಲ್ಲ ಟಿ ವಿ ನ್ಯೂಸ್ಗಳೆಲ್ಲ ಅಲ್ಲಿ ಹೇಳಿಬಿಟ್ಟು ಈಗ 2 ವರ್ಷ ಆದಮೇಲೆ ಮತ್ತೆ ಅದನ್ನು ಪರಿಷ್ಕರಣೆ ಮಾಡ್ತೀವಿ ಅಂದಾಗ ಸಾರ್ವಜನಿಕರಿಗೂ ಒಂದು ರೀತಿ ಬೇಜಾರಾಗುತ್ತೆ. ಅವಶ್ಯಕತೆ ಇರೋರು ತೊಗೊತಾರೆ, ಎಲಿಜಿಬಿಲಿಟಿ ಇಲ್ದಾರೆ ಅಂದರೆ ಔಟ್ ಆಫ್ ಸ್ಟೇಟು, ಗೌರ್ಮೆಂಟ್ ಅಫಿಷಿಯಲ್ ಅಂಥವ್ರಿಗೆ ತೆಗಿಲಿ. ರೈತರು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಬಿಲೋ ಪಾವರ್ಟಿ ಲೈನ್ ಇರೋರು ಅವ್ರಿಗೆ ತುಂಬ ಅವಶ್ಯಕತೆ ಇರುತ್ತೆ. ಅದರಿಂದಲೇ ಜೀವನ ಮಾಡ್ತಾಯಿರ್ತಾರೆ. ಆಲ್ಮೋಸ್ಟು ಔಟ್ ಆಫ್ ಸ್ಟೇಟು ತೆಗೆದ್ರಾಗೆ ದಾಖಲೆ ಅವ್ರೂ ಎಲ್ಲ ಔಟ್ ಆಫ್ ಸ್ಟೇಟ್ನವ್ರೂ ಕೆಲವರು ಇಲ್ಲಿದ್ದು ಕರ್ನಾಟಕದ ವೋಟ್ರ್ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ವೋಟ್ರ್ ಲಿಸ್ಟ್ ಇಶ್ಯೂ ಮಾಡೋವಾಗೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅವರೆಷ್ಟು ಮಟ್ಟಿಗೆ ಅವ್ರು ಹೇಳೋದು ಮಾಹಿತಿ ಕೊಟ್ಟರೆ ಸರಿ ಇದೆ ತಪ್ಪಿದೆ ಅನ್ನೋದು ಚೆಕ್ ಮಾಡ್ಕೊಂಡು ಇಶ್ಯೂ ಮಾಡಬೇಕು. ಇಲ್ಲಾಂದ್ರೂ ಇನ್ನೂ 10 ಸಾರಿ ಈ ಥರ ಪರಿಷ್ಕರಣೆ ಮಾಡಿದ್ರೂ ಮತ್ತೆ ಅದಾಗ್ತಾರೆ. ಎಲ್ಲಿ ಕರೆಕ್ಟಾಗಿ ವರ್ಕೌಟ್ ಆಗಬೇಕು ಅಂದರೆ ಸರ್ಕಾರದ ಅಧಿಕಾರಿಗಳು ಆಯಾ ಹಂತದಲ್ಲಿ ಸ್ಪಷ್ಟವಾಗಿ ಪರಿಶೀಲನೆ ಮಾಡಿ ಅದನ್ನು ಕೊಟ್ಟಾಗ ಈ ರೀತಿ ಡಬಲ್ ಅಥವಾ ಪರಿಷ್ಕರಣೆ ಮಾಡೋದು, ಇಶ್ಯೂ ಮಾಡೋದು, ಅದು ಸರ್ಕಾರಕ್ಕೆ ಸಾರ್ವಜನಿಕರು ಸುಳ್ಳು ಮಾಹಿತಿ ಕೊಡೋದು ಇವೆಲ್ಲ ತಪ್ಪುತ್ತೆ ಅಂತ ನನ್ನ ಅಭಿಪ್ರಾಯ ಪಡ್ತೀನಿ. ಅದನ್ನು ಈಗೇನು ಪರೀಕ್ಷೆ ಮಾಡಿ ಇದನ್ನು ಮಾಡ್ತಾರಲ್ಲ, ಅದನ್ನು ಯಾರಿಗೆ ತಲುಪಬೇಕು ಅದನ್ನು ತಲುಪಿಸ್ಲಿ. ಈಗ ಅದ್ರ ಬಗ್ಗೆ ಈಗ ಭಾಳ ಜನ ಎಲ್ಲ ಸವಲತ್ತು ಇರೋರು ತಾಂತ ಇದ್ದಾರೆ. ತಾಂತ ಇದ್ದಾರೆ ಸುಮಾರು ಜನ, ನಾನು ಕಣ್ಣಾರೆ ನೋಡೀನಿ. ಅಂಥವ್ರನ್ನೆಲ್ಲ ತೆಗೆದಾಕಿ ಏನು ಬಡವ್ರಿಗೆ ಕೊಡ್ತಾ ಇದ್ದಾರಲ್ಲ ಅದು ಕೊಡಲಿ, ಅದಕ್ಕೇನು ಇದಿಲ್ಲ, ಅಷ್ಟು ಮಾಡಲಿ ಮೇಡಮ್. ಅದನ್ನು ಗೃಹ ಜ್ಯೋತಿ ಹಾಗೆ ಗೃಹ ಲಕ್ಷ್ಮಿ ಈ ಯೋಜನೆಗಳ ಫಲಾನುಭವಿಗಳ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಈ ಪರಿಷ್ಕರಣೆಯಿಂದ ಯಾರಿಗೆಲ್ಲ ಶಾಕ್ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜ್ಯದ 1.7 ಕೋಟಿ ಕುಟುಂಬಗಳಿಗೆ ಈ ಯೋಜನೆ ತಲುಪ್ತಾ ಇದೆ. ಹೀಗಾಗಿ ಇಷ್ಟು ಕುಟುಂಬಗಳಿಗೆ ಈ ಯೋಜನೆಗಳು ತಲುಪಬೇಕು ಅಂತ ಅಂದರೆ ಸರ್ಕಾರ ಪ್ರತಿ ತಿಂಗಳು 440 ಕೋಟಿ ರೂಪಾಯಿ ವ್ಯಯ ಮಾಡ್ತಾ ಇದೆ. ಆದರೆ ಇದೀಗ ಗೃಹ ಜ್ಯೋತಿ ಅಂತ ಬಂದರೆ ಇಲ್ಲಿ ಗೃಹ ಬಳಕೆ ಹೆಸರಲ್ಲಿ ವಾಣಿಜ್ಯ ಬಳಕೆಯ ವರದಿ ಕೂಡ ಸಿಕ್ಕಿದೆ. ಅಂದರೆ ಮನೆಗೆ ಅಂತ ಹೇಳ್ತಿದ್ದಾರೆ, ಬಟ್ ಅದನ್ನು ಕಮರ್ಷಿಯಲ್ ಆಗಿ ಅಂಗಡಿಗಳಿಗೆ, ಮಳಿಗೆಗಳಿಗೆ ಯೂಸ್ ಮಾಡ್ತಾ ಇರೋದು ಗೊತ್ತಾಗಿದೆ. ಪ್ರಾಪರ್ಟಿ ಹಾಗೆ ಮಳಿಗೆಗಳಿಗೆ ಅಕಸ್ಮಾತ್ ಉಚಿತವಾಗಿ ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ, ಈ ಯೋಜನೆಯನ್ನು ಬಳಸ್ಕೊಳ್ತಾ ಇದ್ರೆ ನಿಮಗೆ ಫೈನ್ ಬೀಳೋದು ಕನ್ಫರ್ಮ್. ಹಾಗೆ ಹೊರ ರಾಜ್ಯದ ಜನರಿಗೂ ಕೂಡ ಉಚಿತ ವಿದ್ಯುತ್ ಶಾಕ್ ಎದುರಾಗುತ್ತೆ. ಅಂದರೆ ಬೇರೆ ರಾಜ್ಯದವರು ಇದನ್ನು ಬಳಸೋ ಹಾಗಿಲ್ಲ, ಕೇವಲ ಕರ್ನಾಟಕದವರಿಗೆ ಮಾತ್ರ ಈ ಯೋಜನೆಗಳು. ಹೀಗಾಗಿ ಬೇರೆ ರಾಜ್ಯದವರು ಕೂಡ ಇದನ್ನು ಬಳಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಆಗಿರ್ಬೋದು, ಇದು ಅನರ್ಹರ ಪಾಲಾಗ್ತಾ ಇದೆ. ಹೀಗಾಗಿ ಹೊರ ರಾಜ್ಯದ ಜನರಿಗೂ ಕೂಡ ಉಚಿತ ವಿದ್ಯುತ್ ಶಾಕ್ ಎದುರಾಗುತ್ತೆ. ಆಧಾರ್ ಹಾಗೆ KYC ನಂಬರ್ ಪರಿಶೀಲನೆಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸರ್ಕಾರ ಅವಕಾಶವನ್ನು ನೀಡಿದೆ. ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇದರಿಂದ ಪರಿಷ್ಕರಣೆ
ಪರಿಷ್ಕರಣೆಗೆ ಇದು ದಾರಿ ಮಾಡಿಕೊಡುತ್ತೆ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಸಾಮಾಜಿಕ ಕಾರ್ಯಕರ್ತರು ವೀರೇಶ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಬೆಂಗಳೂರು ನಿವಾಸಿ ಡಾಕ್ಟರ್ ನವಲೆ ರವೀಂದ್ರ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀರೇಶ್ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಸೊ ಈ ಪರಿಷ್ಕರಣೆ ಏನು, ಈ ಡಿಸಿಷನ್ ಇಸ್ಂಟ್ ಇಟ್ ಟೂ ಲೇಟ್ ಅಂತ ಅನ್ಸಲ್ವಾ? ಯಾವುದೇ ಯೋಜನೆಗಳನ್ನು ಜಾರಿ ತರಲಿಕ್ಕಿಂತ ಮುಂಚೆ ಮಾನದಂಡಗಳನ್ನು ಹಾಕಲೇಬೇಕು. ಆಗ ಸರ್ಕಾರ ಅವಾಗ ಎಡುತ್ತದೆ. ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟರು, ಎಲ್ಲರಿಗೂ ಕೂಡ ಎಲ್ಲವನ್ನೂ ಉಚಿತವಾಗಿ ಕೊಡ್ತೀವಿ ಅಂತಕ್ಕಂಥ ಒಂದು ಬ್ಲ್ಯಾಂಕೆಟ್ ಒಂದು ಡಿಕ್ಲರೇಷನ್ ಮಾಡಿದಾಗ ಏನಾಯಿತು, ಅನರ್ಹರಿಗೆ ಇದರ ಫಲ ಹೋಗಲಿಕ್ಕೆ ಶುರುವಾಯಿತು. ಈಗ ಎಲ್ಲೋ ಒಂದಕ್ಕೊಂದು ಕಡಿವಾಣ ಹಾಕಬೇಕಾಗಿದೆ. ಸುಮಾರು 52,000 ಕೋಟಿ ರೂಪಾಯಿ ವಾರ್ಷಿಕ ವೆಚ್ಚ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ 5 ಗ್ಯಾರಂಟಿ ಯೋಜನೆಗಳಿಂದ. ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿಯಲ್ಲಿ ಒಂದು ಹೇಳಿದರು, ಮನೆ ಯಜಮಾನಿಗೆ ಮಾತ್ರ ಸಿಗಬೇಕು ಅಂತಕ್ಕಂಥದ್ದು. ಆದರೆ ಏನಾಯಿತು, ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಾಗ ಅವರಿಗೆ ಅದಕ್ಕೆ ಯಾವುದೇ ಒಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಥವಾ ಅಡೆತಡೆ ಹಾಕಲಿಕ್ಕಾಗಲಿಲ್ಲ. ಒಂದೇ ಕುಟುಂಬದಲ್ಲಿ 4-5 ಜನಕ್ಕೆ ಗೃಹಲಕ್ಷ್ಮಿ ಹಣ ಹೋಗಲಿಕ್ಕೆ ಶುರುವಾಯಿತು. ಇವಾಗ ಸರ್ಕಾರ ಎಚ್ಚೆತ್ತು ಇರ್ತಕ್ಕಂಥದ್ದು 52,000 ಕೋಟಿ ರೂಪಾಯಿಗಳ ಹೊರೆ ಜಾಸ್ತಿ ಆಗಿದೆ. ಇದನ್ನು ಹೇಗೆ ತಗ್ಗಿಸ್ಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ. ಜೊತೆಗೆ ಅನರ್ಹರಿಗೆ ಹೋಗ್ತಾ ಇರ್ತಕ್ಕಂಥದ್ದು ಖಂಡಿತ ಅದು. ಈಗ ಹೊರ ರಾಜ್ಯದವರು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಹೊರ ರಾಜ್ಯದವರು ಅಂತ ಮಾಡ್ತೀರಾ? ಇಲ್ಲಿಗೆ ಬಂದ ಮೇಲೆ ಆಧಾರ್ ಚೇಂಜ್ ಮಾಡ್ಕೊಳ್ತಾರೆ, ವೋಟರ್ ID ಮಾಡ್ತಾರೆ. ಯಾವ ಆಧಾರದ ಮೇಲೆ ನೀವು ಹೊರ ರಾಜ್ಯದವರು ಅಂದ್ರೆ ವೋಟ್ ಕೂಡ ಹಾಕ್ತಿರ್ತಾರೆ ಅಂದ್ರೆ ಅಲ್ಲಿ ಹೇಳ್ಬೋದಿತ್ತು, ಕರ್ನಾಟಕದಲ್ಲಿ ಇಷ್ಟು ವರ್ಷದಿಂದ ನಿವಾಸಿಯಾಗಿರ್ಬೇಕು ಅಂತಕ್ಕಂಥದ್ದು ಒಂದು ಕ್ಲಾರಿಟಿ ಇಲ್ಲ ಆಗಿರ್ತಕ್ಕಂಥದ್ದು. ಆಮೇಲೆ ಇವತ್ತು ಎಲ್ಲ ಡಿಜಿಟಲೀಕರಣ ಆಗಿದೆ ಮೇಡಮ್. ಇವಾಗ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಮೃತರ ಹೆಸರಿನಲ್ಲೂ ಕೂಡ ಇನ್ನೂ ಹಣ ಹೋಗ್ತಾ ಇದೆ, ಡೈರೆಕ್ಟ್ ಕ್ರೆಡಿಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು. ಇವತ್ತು ನಮ್ಮಲ್ಲಿ ಭಾಳ ಸಾಫ್ಟ್ವೇರ್ಸ್ ಭಾಳ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಡಿಜಿಟಲ್ ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿ ಸತ್ತ ತಕ್ಷಣ ಅವನಿಗೆ ಡೆತ್ ಸರ್ಟಿಫಿಕೇಟ್ ತಗೊಳ್ಳೇಬೇಕು, 30 ದಿವಸಗಳ ಒಳಗಾಗಿ ಕಡ್ಡಾಯವಾಗಿ ತಗೊಳ್ಳೇಬೇಕು. ಅವಾಗ ಆಧಾರನ ಕೊಡಲೇಬೇಕು. ಆಧಾರ ಕೊಟ್ಟು ನಿಮ್ಮ ಸರ್ಕಾರದ ದಾಖಲೆಗಳಲ್ಲಿ ಆ ವ್ಯಕ್ತಿ ಸತ್ತ ಅಂದಮೇಲೆ ಆ ಪೋರ್ಟಲ್ಗೆ ಇದೆಲ್ಲವನ್ನು ಜೋಡಿಸಿದ್ದೀರಾ, ಆಟೋಮೆಟಿಕ್ ಆಗಿ ನಿಲ್ಲಿಸ್ತಕ್ಕಂಥ ಒಂದು ಇದಿದೆ, ಅವಕಾಶ ಇದೆ. ಆದರೆ ಯಾಕೆ ಮಾಡಲಿಲ್ಲ ನೀವು? ಅದು ಭಾಳ ಸುಲಭವಾದಂಥ ಮಾರ್ಗ. ಅದು ಸುಮ್ಮನೆ ಇದನ್ನು ಎಲ್ಲರಿಗೂ ಕೂಡ ಈಗ ಮತ್ತೆ ಅದನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಒಂದು. ಎರಡನೆಯದು, ನಮ್ಮಲ್ಲಿ ಏನಾಗ್ತಾ ಇದೆ, ಈ ಭಾಳಷ್ಟು ಜನಕ್ಕೆ ಈ ಯೋಜನೆಗಳ ದುರ್ಲಾಭ ಪಡೀತಾ ಇದ್ದಾರೆ ಅಂತಕ್ಕಂಥದ್ದು. ಮೇಡಮ್, ಯಾವುದೇ ಒಂದು ಯೋಜನೆಯನ್ನು ಮಾಡಿದಾಗ ಅದರ ಫಲಾನುಭವಿಗಳ ಹೆಸರನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸ್ಬೋದಿತ್ತು ಸರ್ಕಾರ. ತಾವು ನೋಡಿರ್ಬೋದು, ಗ್ರಾಮಗಳಲ್ಲಿ ಇದಾಗ್ತಾ ಇಲ್ಲ. ಗ್ರಾಮಗಳಲ್ಲಿ ಭಾಳ ಬೇಗ ಗೊತ್ತಾಗ್ತದೆ ಯಾರದು ಇದನ್ನು ಇದು ಯೋಜನೆಯ ದುರ್ಲಾಭ ಪಡೀತಾ ಇದ್ದಾರೆ, ಅಂದರೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಆದರೆ ಸಿಟಿನಲ್ಲಿ ಗೊತ್ತಾಗೋದಿಲ್ಲ. ಆದರೆ ನೀವು ಪೋರ್ಟಲ್ನಲ್ಲಿ ಮಾಡಿ, ಯಾರ್ಯಾರಿಗೆ ವಿದ್ಯುತ್ತನ್ನು ಫ್ರೀಯಾಗಿ ಕೊಡ್ತಾ ಇದ್ದೀರಾ, ಗೃಹಲಕ್ಷ್ಮಿ ಯಾರ್ಯಾರಿಗೆ ಕೊಡ್ತಾ ಇದ್ದೀರಾ, ಈ ಯೋಜನೆಗಳ ಫಲಾನುಭವಿಗಳ ಇದನ್ನು ಹೆಸರನ್ನು ಗ್ರಾಮವಾರು ನೀವು ಪ್ರಕಟ ಮಾಡಿ. ಅವಾಗ ಜನಗಳು ಕೂಡ ಯಾರಾದರ ದುರುಪಯೋಗ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಆ ಪೋರ್ಟಲ್ನಲ್ಲೇ ಒಂದು ಇದನ್ನು ದೂರನ್ನು ಕೂಡ ಸಲ್ಲಿಸ್ತಕ್ಕಂಥ ವ್ಯವಸ್ಥೆ ಮಾಡಿ. ಅವಾಗ ಏನಾಗ್ತದೆ, ಸುಲಭವಾಗಿ ಇಂತಹ ದುರ್ಲಾಭ ಯಾರ್ಯಾರು ಪಡೀತಾ ಇದ್ದಾರೆ ಅವರನ್ನೆಲ್ಲ ವೀಡ್ ಔಟ್ ಮಾಡ್ತಕ್ಕಂಥ ಯೋಜನೆಗಳು ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಸರ್ಕಾರ ಹೊರಟಿರ್ತಕ್ಕಂಥದ್ದು ತಪ್ಪು ಅಂತ ಹೇಳೋದಿಲ್ಲ. ಗ್ಯಾರಂಟಿ ಯೋಜನೆಗಳು ಬೇಕು. ಏಕೆಂದರೆ ಇದು ಸೋಷಿಯಲ್ ಜಸ್ಟಿಸ್ ಸಿಸ್ಟಮಲ್ಲಿ ನಾವು ಬಡವರಿಗೂ ಕೂಡ ನಾವು ಸರ್ಕಾರದಿಂದ ಹಣವನ್ನು ಕೊಡ್ತಕ್ಕಂಥ ಯೋಜನೆಗಳನ್ನು ಮಾಡಬೇಕಾಗ್ತದೆ. ಆದರೆ ಏನಾಗ್ತದೆ, ಇದರ ದುರ್ಲಾಭವನ್ನು ತಡಿಲಿಕ್ಕೆ ಹೊರಟಾಗ ಇವತ್ತು ಡಿಜಿಟಲೀಕರಣದಿಂದ ಭಾಳ ಸುಲಭವಾಗಿ ಮಾಡ್ತಕ್ಕಂಥ ಒಂದು ಯೋಜನೆ. ಈಗ ಸೇವಾ ಸಿಂಧು ಪೋರ್ಟಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಖಂಡಿತ ಮಾಡಲಿ, ಅದರಿಂದ ತೊಂದರೆ ಏನಿಲ್ಲ. ಆದರೆ ಹೊರ ರಾಜ್ಯದವರು ಅನ್ನೋದರ ಬಗ್ಗೆ ಭಾಳ ಸ್ಪಷ್ಟತೆ ಬೇಕಾಗಿರ್ತಕ್ಕಂಥದ್ದು ನೀವು ಹೇಳಬೇಕು. ಆದರೆ ಇವತ್ತು ಈ ಗ್ಯಾರಂಟಿ ಯೋಜನೆಗಳಲ್ಲಿ ಭಾಳಷ್ಟು ತೊಂದರೆ ಜನಗಳು ಆಗ್ತಾ ಇರ್ತಕ್ಕಂಥದ್ದು ಅಂತಂದರೆ ಶಕ್ತಿ ಯೋಜನೆ. ನಾವು ನೋಡಿದ್ದೀರಾ, ಇವತ್ತು ಗಂಡಸರು ಬಸ್ಸನ್ನು ಹತ್ತಲಿಕ್ಕೆ ಆಗೋದಿಲ್ಲಮ್ಮ. ಆಮೇಲೆ ಇವತ್ತು ನೀವು ಗಂಡಸರಿಗೆ ಮೀಸಲಿಟ್ಟ, ಹಿರಿಯ ನಾಗರಿಕರಿಗೆ ಮೀಸಲಿಟ್ಟ ಸೀಟಲ್ಲೂ ಕೂರ್ತಾ ಇದ್ದಾರೆ. ಇವತ್ತೇನಾಗಿದೆ, ನಾವು ಸಂಸಾರ ಸಮೇತ ಬಸ್ನಲ್ಲಿ ಪ್ರಯಾಣ ಮಾಡಿದಂಥ ಸ್ಥಿತಿಗೆ ತಂದಿಟ್ಟಿದ್ದಾರೆ. ನೀವಲ್ಲಿ ಶಕ್ತಿ ಯೋಜನೆಯಲ್ಲಿ ನೀವು ಒಂದು ಮಿತಿಯನ್ನು ಹಾಕ್ಬೋದಿತ್ತು. ಈಗ ದಿನ ಕೆಲಸಕ್ಕೆ ಹೋಗ್ತಾರೆ ಅಂತ ಅವರಿಗೆ ಪಾಸ್ ಕೊಡಿ. ಇವಾಗ ಬಟ್ ಇವರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಬಂದ ತಕ್ಷಣ ಮಾಡಿದ್ದು ಭಾಳ ಒಳ್ಳೆ ಕೆಲಸ. ಸ್ಟೂಡೆಂಟ್ಗಳಿಗೆ, ಗಂಡು ಮಕ್ಕಳಿಗೂ ಕೊಡ್ತಕ್ಕಂಥದ್ದು ಅದು ಖಂಡಿತ ಭಾಳ ಉತ್ತಮವಾದಂಥ ಯೋಜನೆ. ಆ ಯೋಜನೆಯನ್ನು ಎಕ್ಸ್ಟೆಂಡ್ ಮಾಡಿದ್ದೀರಾ. ಆದರೆ ಇವತ್ತು ಶಕ್ತಿ ಯೋಜನೆಯ ಬಗ್ಗೆ ಅದರ ದುರ್ಬಳಕೆ ಆಗ್ತಾ ಇದೆ, ದುರುಪಯೋಗ ಆಗ್ತಾ ಇದೆ. ಅಲ್ಲಿ ಒಂದು ಕಡಿವಾಣ ಹಾಕಬೇಕು. ದೂರದ ಬಸ್ಸಿನ ಪ್ರಯಾಣಕ್ಕೆ ಒಂದು ಮಿತಿಯನ್ನು ಹಾಕಿ. ಈಗ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸ್ಮಾರ್ಟ್ ಕಾರ್ಡ್ಗಳು ಕೊಟ್ಟರೆ ಅದರಲ್ಲಿ ಇವನ್ನೆಲ್ಲವನ್ನು ಕೂಡ ಅಳವಡಿಸ್ಬೋದು. ಆಮೇಲೆ
ಜನಗಳಿಂದ ಸಲಹೆಗಳನ್ನು ಕೇಳಿ. ನೀವು ಏಕಾಏಕಿ ಬರೀ ಅಧಿಕಾರಿಗಳನ್ನ ಇಟ್ಕೊಂಡು ಯಾಕೆ ಡಿಸಿಷನ್ ತಗೊಳ್ತಾ ಇದ್ದೀರಾ? ಜನಗಳ ಜನಗಳು ಕೂಡ ಸಲಹೆಗಳನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಜನಗಳು ಖಂಡಿತ ವಿರೋಧ ಮಾಡೋದಿಲ್ಲ. ನೀವು ಜನಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ. ಯಾರೋ ಒಂದು 10-15 ಜನ IAS ಆಫೀಸರ್ಗಳನ್ನು ಕೂರಿಸ್ಕೊಂಡು ನೀವು ಇವತ್ತು ಯೋಜನೆಗಳನ್ನು ಮಾಡ್ತಾ ಇದ್ದೀರಾ. ಶಾಸಕರನ್ನು ಕೇಳ್ತಾ ಇಲ್ಲ. ಈ ಯೋಜನೆಗಳು ಜಾರಿಯಾಗಲಿಕ್ಕಿಂತ ಮುಂಚೆ ಯಾವ ಶಾಸಕರ ಒಂದು ಇದನ್ನು ಕೂಡ ಇವರು ಸಲಹೆಗಳನ್ನು ಕೇಳಲಿಲ್ಲ. ಜನಗಳ ಸಲಹೆಯನ್ನಂತೂ ಸರ್ಕಾರ ಕೇಳೋದನ್ನು ಬಿಟ್ಟುಬಿಟ್ಟಿದೆ ಇವತ್ತು. ಹೀಗಾಗಿ ಈ ಯೋಜನೆಗಳ ಇದಕ್ಕೊಂದು ಕಡಿವಾಣ ಅತ್ಯವಶ್ಯಕ. ಹೀಗಾಗಿ ಇದರ ಒಂದು ಏನು ಒಂದು ಈ ಪುನರ್ವಿಮರ್ಶೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಒಂದು. ಎಸ್, ಇನ್ನು ರವೀಂದ್ರ ಸರ್, ಮೊದಲನೇದಾಗಿ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ, ಹಾಗೆ ಈ ಪರಿಷ್ಕರಣೆ ಇದ್ರ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ ಥಿಂಗ್ ನಾನು ಹೇಳೋದು, GTV ಅವರು ಏನು ಮಾಡ್ತಾ ಇದ್ರಲ್ಲ ಅವ್ರಿಗೆ ಫಸ್ಟ್ ಅಭಿನಂದನೆ. ಯಾಕಂದರೆ ನಿಮ್ಮ ಮೂಲಕ ಇಡೀ ಕರ್ನಾಟಕದಲ್ಲಿ ಜನಜಾಗೃತಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಫಸ್ಟ್ ಥ್ಯಾಂಕ್ಸ್ ಟು ಯು ಆಲ್. ಥ್ಯಾಂಕ್ ಯು ಸರ್. ಈಗ ಯಾವುದೇ ರಾಜ್ಯ ಆಗಲಿ ಯಾವುದೇ ಸರ್ಕಾರ ಆಗಲಿ, ಸರ್ಕಾರಕ್ಕೆ ಬ್ಲೇಮ್ ಮಾಡೋದು ಅರ್ಥ ಇಲ್ಲ. ಒಂದು ಸೊ ಸರ್ಕಾರ ಯಾವುದೇ ಒಂದು ಜನರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಇವೆಲ್ಲ ಮಾಡಿರ್ತಾರೆ. ಫ್ರೀ ಬಸ್ ಫೆಸಿಲಿಟಿ ಅಥವಾ ಗೃಹ ಜ್ಯೋತಿ ಅಥವಾ ಮನೆಗೆ ಹೆಣ್ಮಕ್ಳಿಗೆ 2,000 ಕೊಡೋದು. ಸೊ ಸ್ಕೀಮ್ಸ್ ಆರ್ ಗುಡ್, ಬೇಕು, ಬಡ ಜನರಿಗೆ ಬೇಕು. ಆದರೆ ಬಡ ಜನಕ್ಕಿಂತ ಬೇರೆಯವರೇ ಅದರದ್ದು ಲಾಭ ತಗೊಳ್ತಾ ಇದ್ದಾರೆ. ಸೊ ಇದು ಆಗಲೇಬಾರ್ದು ಯಾವುದೇ ಕಾರಣಕ್ಕೆ. ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಈಗ ಗೃಹ ಜ್ಯೋತಿ ಬಗ್ಗೆ ಹೇಳ್ತೀರ. ಸೊ ಎಲ್ಲರಿಗೂ ಯಾಕೆ ಕೊಡಬೇಕು 200 ಫ್ರೀ? ಹೌದಾ? ಯಾರಿಗೆ ನೆಸರಿ ಇದೆ ಅವ್ರಿಗೆ ಕೊಡಿ. ಸೊ ಅವ್ರಿಗೆ ಕೊಡೋದು ಎಲ್ಲರಿಗೂ ಕೊಟ್ಬಿಟ್ಟು ವರ್ಷಕ್ಕೆ ಕೋಟಿಗಟ್ಟಲೆ ಹಣಗಳು ಅನ್ನೆಸರಿಗೆ ವೇಸ್ಟ್ ಆಗ್ತಿದೆ ಗೌರ್ಮೆಂಟ್. ಸೊ ಗೌರ್ಮೆಂಟಿಗೆ ಹಣ ಎಲ್ಲಿಂದ ಬರುತ್ತೆ? ವಿ ಆರ್ ದ ಟ್ಯಾಕ್ಸ್ ಪೇಯರ್ಸ್. ಟ್ಯಾಕ್ಸ್ ಇಂದನೇ. ಅದು ಸಾಮಾನ್ಯ ಮನುಷ್ಯ ಹಿಡ್ಕೊಂಡು ನನಗೂ ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಆದರೆ ಈಗ ಗೃಹ ಜ್ಯೋತಿ ಕೊಟ್ಟಾಗ ನಮಗೂ ಕೊಟ್ಟಿದ್ದಾರೆ. ಓಕೆ, ನನಗದು ಬೇಕಾಗಿಲ್ಲ ಆ್ಯಕ್ಚುಲಿ, ಆದ್ರೂ ತಗೋತೀನಿ. ಇಲ್ಲಿ ಜನಗಳು ಹೆಂಗಿದೀವಿ ಅಂದ್ರೆ ನಾವೆಲ್ಲ ಇನ್ಕ್ಲೂಡಿಂಗ್ ಮೀ ಎವ್ರಿಬಡಿ, ಯಾವುದೇ ಪುಕ್ಕಟ್ಟೆ ಕೊಡ್ತಾರೆ ಅಂದ್ರು ಅವನು ತಗೋತಾನೆ, ಅವ್ರ ಅಪ್ಪಗೂ ಕೊಡ್ತಾನೆ, ತನ್ನ ಮಕ್ಕಳಿಗೂ ಕೊಡ್ತಾನೆ. ಸೊ ಇದು ಬೇಕಾ? ಫಸ್ಟ್ ಥಿಂಗ್. ಈಗೇನು ಪರಿಷ್ಕರಣೆ ಮಾಡ್ತಾ ಇದಾರಲ್ಲ, ನಿಜವಾಗ್ಲೂ ಒಂದು ಒಳ್ಳೆ ಸ್ಟೆಪ್ಸ್ ತಗೊಂಡಿದ್ದಾರೆ. DK ಶಿವಕುಮಾರ್ ಸರ್ ಬಂದ ನಂತರ ದೇ ಹ್ಯಾವ್ ಟೇಕನ್ ಎ ವೆರಿ ಗುಡ್ ಸ್ಟೆಪ್. ಇದು ಯಾವಾಗೋ ಆಗಬೇಕಾಗಿತ್ತು, ಆದರೆ ಆಗಿದ್ದು ಬಿಟ್ಬಿಡಿ. ಅಟ್ಲೀಸ್ಟ್ ನೆಕ್ಸ್ಟ್ ಇದರ ಬಗ್ಗೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ, ಈಗ ಬಾಂಗ್ಲಾದ ಎಲ್ಲ ಕಡೆ ಗೊತ್ತಿದೆ, ಆಲ್ ಓವರ್ ವರ್ಲ್ಡ್ನಲ್ಲಿ ಗೊತ್ತಿದೆ, ಆಲ್ ಓವರ್ ಇಂಡಿಯಾ ಗೊತ್ತಿದೆ. ಜನ ನುಸುಳಿಕೆಯಿಂದ ಸಾವಿರಾರು ಲಕ್ಷಗಟ್ಟಲೆ ಜನ ಬರ್ತಾ ಇದ್ದಾರೆ. ಸೊ ಅಲ್ಲಿ ಖಾಲಿ ಆದಮೇಲೆ ವಿಥೌಟ್ ಎನಿ ಇನ್ಫಾರ್ಮೇಷನ್ ಬೆಂಗಳೂರಂಥ ಮಹಾನಗರ, ಹುಬ್ಳಿ, ಸಾಕಷ್ಟು ಕರ್ನಾಟಕದಲ್ಲಿ ನುಗ್ತಾ ಇದ್ದಾರೆ. ಇದಕ್ಕೆ ಏನು ಕಡಿವಾಣ? ಒಂದು ಓಕೆ, ಅವರು ಈಗ ಅದ್ರ ಬಗ್ಗೆ ನಾವು ಕರೆಕ್ಟಾಗಿ ಸ್ಟೆಪ್ಸ್ ತಗೊಳ್ಳಿಲ್ಲ ಅಂದರೆ, ಈಗೇನು ವೆಸ್ಟ್ ಬೆಂಗಾಲದಲ್ಲಿ ಆಗಿತ್ತಲ್ಲ ಅದೇ ಥರ ಕರ್ನಾಟಕದಲ್ಲಿ ಆಗಲಿಕ್ಕೆ ಜಾಸ್ತಿ ದಿನ ಹಿಡಿಯೋದಿಲ್ಲ. ಸೊ ಇದು ಒಂದಕ್ಕೊಂದು ಲಿಂಕ್ ಆ್ಯಕ್ಚುಲಿ. ಸೊ ಅಲ್ಲಿಂದ ಬಂಗಾಳದವರೆಲ್ಲ ಬಂದಾಗ ಆ ಕಡೆಯಿಂದ ಬಂದರೆ ಬಾಡಿಗೆ ಕೊಡ್ತಾರೆ, ಎಲ್ಲ ಸೆಟ್ ಆಗ್ತಾರೆ, ID ಕಾರ್ಡ್ ಅವ್ರಿಗೆ 100-200 ಏನೋ ಲಂಚ ತಗೊಂಡು ಏನೋ ಮಾಡ್ತಾರೆ. ಇವು ಹೆಂಗಿದೆ ಅಂದರೆ, ಇವರು ಚಾಪೆ ಕಳೆ ನುಸಿದ್ರೆ ಅವರು ರಂಗೋಲಿ ಕಳೆಗೆ ನುಸಿದು ಅವರಿಗೆ ಫೆಸಿಲಿಟೀಸ್ ಮಾಡಿಕೊಡ್ತಾರೆ. ಅದು ನಮ್ಮ ಅಧಿಕಾರಿಗಳೇ ಮಾಡ್ತಾರೆ. ಇದಕ್ಕೆ ಮೊದಲೇ ಕಡಿವಾಣ ಹಾಕಬೇಕು. ಸೊ ದಿಸ್ ಇಸ್ ದ ರೈಟ್ ಟೈಮ್. ಅವರು ಈ ಥರ ಏನು ಡಿಸಿಷನ್ ತೊಗೊಳ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಆವಾಗ ಏನಾಗುತ್ತೆ, ಯಾರಿಗೆ ಬೇಕು ನೀಡಿ ಪೀಪಲ್ ಕೊಡಲಿ ಪಾಪ. ಸೊ ಅವರಿಗೆ ಉದ್ಧಾರ ಆಗಬೇಕು. ಇನ್ನೊಂದು ಮುಖ್ಯ ಅಂದರೆ, ಈಗೇನು ಇದಕ್ಕೆ ಸಾವಿರಾರು ಕೋಟಿ ಅಲ್ಲ, ಲಕ್ಷ ಕೋಟಿಗಳು ಹೋಗುತ್ತೆ. ಸೊ ಇಲ್ಲಿಂದ ದುಡ್ಡು ಈಗ ಹೋಯ್ತು 3 ವರ್ಷದ್ದು, ಯಾರು ಕೊಡ್ತಾರೆ ಲಾಸು? ಓಕೆ, ಈಗ ನಿಗಮಗಳಿದಾವೆ, ಬಸ್ ನಿಗಮಗಳಿಗೆ ಅವರು ಸಂಬಳ ಇಲ್ಲ ಅಂತ ಬೊಂಬಡಿ ಹೊಡಿತಾರೆ. ಅವ್ರ ಬಗ್ಗೆ ಏನು? ಆಶಾ ಕಾರ್ಯಕರ್ತರಿಗೆ ಎಷ್ಟೋ ತಿಂಗಳಿಂದ ಕೊಡ್ತಾ ಇಲ್ಲ ಪಾಪ, ಅವರೆಲ್ಲ ಮಿನಿಮಮ್ ಸ್ಯಾಲರೀಸ್ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಏನಾಗುತ್ತೆ, ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ಅವರಿಗೆ ಹೊಡ್ತಾ ಬೀಳುತ್ತೆ. ಸೊ ಅದು ಆಗಬಾರ್ದು, ಭಾಳ ಮುಖ್ಯವಾಗಿ. ಸೊ ಇಲ್ಲಿ ಅದಕ್ಕೆ ಈ ಥರ ಪುಕ್ಕಟೆ ಕೊಡೋ ಬದಲಿ ಅವ್ರಿಗೆ ಯು ಕ್ರಿಯೇಟ್ ದ ಜಾಬ್, ಯು ಗಿವ್ ದ ಗುಡ್ ಎಜುಕೇಷನ್, ಸೋ ದಟ್ ನೀವು 2,000 ಕೊಡೋ ತಿಂಗಳಿಗೆ ಅವನೇನಾದ್ರು ಎಜುಕೇಷನ್ ಆಗಿ ಒಳ್ಳೆ ಓದಿದರೆ ಹಿ ವಿಲ್ ಅರ್ನ್ 15,000, 20,000, 40,000 ಅರ್ನ್ ಮಾಡ್ತಾನೆ. ಬರೀ ಒಂದು ಸಂವತ್ಸರ ಅಲ್ಲ, ಅವನಿಗೆ ಗೊತ್ತಿರೋದು ರಿಲೇಷನ್ಶಿಪ್ ಎಲ್ಲ ಹಿ ವಿಲ್ ಸಪೋರ್ಟ್. ಸೊ ಆ ರೀತಿಯಲ್ಲಿ
ಯೋಚನೆ ಮಾಡಿಬಿಟ್ಟು ಇವೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು. ದಟ್ ಈಸ್ ದ ಮೇನ್ ರೀಸನ್. ಆಗಿದ್ದ ಬಗ್ಗೆ ಮಾತಾಡೋದು ಬೇಡ, ಮುಂದೆ ಏನು ಡಿಸಿಷನ್ ತೊಗೊಂಡಿದ್ದಾರೆ ದೇ ಹ್ಯಾವ್ ಟೇಕನ್ ದ ವೆರಿ ರೈಟ್ ಡಿಸಿಷನ್. ಇದಕ್ಕೆ ಕರ್ನಾಟಕ ರಾಜ್ಯದವರು ಪ್ರತಿಯೊಬ್ಬರು ಸಹಕಾರ ಕೊಡಬೇಕು. ಆಮೇಲಿಂದ ಇದರಲ್ಲಿ ಮಾಡಬೇಕಾದ್ರೆ ಏನು ಕೂಲಂಕುಷ ಪರಿಗಣನೆ ಮಾಡಬೇಕಾದ್ರೆ ಯಾವುದೇ ರೀತಿಯಲ್ಲಿ ಲಂಚ ಪಡ್ಕೊಂಡು ಅವರಿಗೆ ಬೇರೆ ಬೇರೆ ಫೆಸಿಲಿಟೀಸ್ ಮಾಡಿಕೊಡೋದು ಅದು ಮಾಡಿಕೊಡೋದು, ಯಾವತ್ತೂ ಮಾಡಿಕೊಡೋದು. ಅದು ಮಾಡಿದರೆ ಹಿಂದೇನು ಅವರು ಲಕ್ಷಗಟ್ಟಲೆ ಕೋಟಿ ಸಾಲ ಮಾಡೋಗಿದಾರಲ್ಲ, ಇದು ಇನ್ನೂ ಬೆಳೀತಾ ಹೋಗುತ್ತೆ. ಅಲ್ಲಿಗೆ ನಮ್ಮ ಕರ್ನಾಟಕ ಅಭಿವೃದ್ಧಿ ಅನ್ನೋದು ಝೀರೋ ಆಗುತ್ತೆ. ಟು ಬಿ ಫ್ರ್ಯಾಂಕ್, ಇವತ್ತು ನಾವು ಪಿಣ್ಯದಲ್ಲೆಲ್ಲ ಹೋಗ್ತಾ ಇರ್ತೀವಿ ನಾವು ವಿಸಿಟಿಗೆ. ಐ ಆಮ್ ಎ ಸೋಷಿಯಲ್ ಎಂಟರ್ಪ್ರೈನರ್ ಆ್ಯಕ್ಚುಲಿ. ಸೊ ಐ ಆಮ್ ಸಪೋರ್ಟಿಂಗ್ ದ ಮೆನಿ ಇಂಡಸ್ಟ್ರೀಸ್ ಆಲ್ಸೋ. ಆ ಥರ ಹೋಗ್ಬೇಕಾದ್ರೆ ಅಲ್ಲಿ ರಸ್ತೆ ಎಲ್ಲ ಸ್ಕೂಟ್ರ್ ಒಳಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮಂತರ ಎಸ್ಪೆಷಲಿ ಸ್ವಲ್ಪ ಏಜ್ ಆದ್ರೂ ಹೋದರೆ ಅವ್ರದ್ದು ಸೊಂಟ ಅಂತ ಗ್ಯಾರಂಟಿ ಖಾಯಂ, ಯಾವ್ದಾರ ಆಸ್ಪತ್ರೆಗೆ ಅಡ್ಮಿಟ್ ಆಗೋದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಬಿಟ್ಟು ಅದು ಸರಿ ಮಾಡಿದ್ನಪ್ಪ ಅಂದರೆ ಆಟೋಮೆಟಿಕ್ ಜನ ಯಾರೂ ಕೇಳ್ತಾ ಇಲ್ಲ, ನಮಗೆ ಪುಕ್ಕಟೆ ಕೊಡು ಅಂತ ಕೇಳೋದಿಲ್ಲ. ಇದ್ದಾರೆ ಪಾಪ, ಅವರಿಗೆ ಆಗದೆ ಇರೋರು ಕೇಳ್ತಾರೆ, ಕೊಡಿ ಅವ್ರಿಗೆ ಕೊಡಿ. 100 ನೀವು 100 ಜನದಲ್ಲಿ ನನಗೆ ಬೇಕಂತ ಕೇಳೋರು ಅಬ್ಬಬ್ಬ ಅಂದರೆ ಒಂದು 30-40% ಜನ ಸಿಗ್ತಾರೆ. ಇನ್ನು ಉಳಿದವ್ರಿಗೆ ಯಾಕೆ ಕೊಡಬೇಕು? ಅವ್ರಿಗೆ ಬೇಕಾಗಿಲ್ಲ. ನಾನು ಹೇಳಿದ್ನಲ್ಲ ಅವಾಗಲೇ, ನನಗೂ ಬೇಕು, ನಮ್ಮ ಅಪ್ಪನಿಗೂ ಬೇಕು. ಸೊ ಆ ವಿಚಾರ ಇದಕ್ಕೆ ಕರ್ನಾಟಕ ಸರ್ಕಾರ ಅವರಿಗೆ ಸವಲತ್ತು ಮಾಡ್ದಂಗೆ ಆಗುತ್ತೆ. ಒಂದು ಇದು ಅನ್ನಭಾಗ್ಯದಲ್ಲಿ, ಫಾರ್ ಎಕ್ಸಾಂಪಲ್ ಅನ್ನಭಾಗ್ಯದಲ್ಲಿ 10 kg ಹಿಂಗೆ ಏನೋ ಇದೆ ಅವ್ರ ಕಡೆ ಕೊಡೋದು ಎಲ್ಲ. ಅದರಿಂದ ಏನಾಗುತ್ತೆ, ಅಕ್ಕಿ ಪುಕ್ಕಟೆ ಸಿಗುತ್ತೆ, ಎಲೆಕ್ಟ್ರಿಕ್ ಬಿಲ್ ಕಟ್ಟಂಗಿಲ್ಲ, ಊರಿಗೆ ಅಡ್ಡಾಡ್ಲಿಕ್ಕೆ ಫ್ರೀ ಬಸ್ ಇದೆ. ಇನ್ನು ಯಾಕೆ ಕೆಲಸಕ್ಕೆ ಹೋಗಬೇಕು? ಸೋಮಾರಿಗಳು ಗೌರ್ಮೆಂಟ್ ಸೋಮಾರಿ ಮಾಡಲಿಕ್ಕೆ ಆಸ್ಪದ ಮಾಡಿಕೊಡ್ತಾ ಇದೆ. ಒಂದೇ ಮಾತು ಹೇಳಬೇಕಂದ್ರೆ ಇದು ಬೇಕಾಗಿಲ್ಲ, ಮಾಡಬಾರ್ದು. ಈ ಬಸ್ ಪಾಸ್ ಇದೆಯಲ್ಲ, ಈಗ ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದಾರೆ, ಅವರಿಗೆ ಸೆಲ್ಯೂಟ್ ಹೊಡಬೇಕು. ಸೊ ವಾಟ್ ನೀಡೆಡ್ ಸ್ಟೂಡೆಂಟ್ಸಿಗೆ ಕೊಡಿ, ಓಕೆ, ಅವ್ರಿಗೆ ಕೊಡಿ ಒಂದು ಸರ್ಟನ್ ಏಜ್ ಆದ ತನಕ, ಆಮೇಲೆ ಕೊಡಬೇಡಿ. ಸೀನಿಯರ್ ಸಿಟಿಸನ್ಸಿಗೆ ಕೊಡಿ, ಬೇಡ ಅನ್ನೋದಿಲ್ಲ, ಎಲ್ಲರಿಗೂ ಸೀನಿಯರ್ ಸಿಟಿಸನ್ ಕೊಡಿ. ಈಗ ವರ್ಕ್ ಮಾಡೋ ವುಮನಿಗೂ ಫ್ರೀ ಕೊಡ್ತೀರಿ, ಅವರು ತಿಂಗಳಿಗೆ 2 ಲಕ್ಷ 3 ಲಕ್ಷ ದುಡಿತಾರೆ, ಅವ್ರಿಗೂ ಫ್ರೀ ಕೊಡೋದ್ರೆ ಇಟ್ಸ್ ಎ ಮೀನಿಂಗ್ಲೆಸ್. ಇದನ್ನು ಕರೆಕ್ಟಾಗಿ ಪರಿಷ್ಕರಣೆ ಮಾಡಿಬಿಟ್ಟು ನೀವೇನು ಮಾಡ್ತಾ ಇದ್ದೀರಿ ಮುಂದಿನ ಸ್ಟೆಪ್ನಲ್ಲಿ, ಇದ್ರ ಬಗ್ಗೆ 100% ಯೋಚನೆ. ಈಗ ಸರ್ ಹೇಳಿದರು ವೀರೇಶ್ ಅವರು, ಮುಂಚೆಲ್ಲ ಮಾಡಬೇಕಾದ್ರೆ ಪಬ್ಲಿಕ್ ಒಪಿನಿಯನ್ಸ್ ತಗೊಳ್ತಾ ಇದ್ರು. ಈಗ ಅದ್ರ ಬಗ್ಗೆ ಪಬ್ಲಿಕ್ ಅನ್ನೋದು ಲೆಕ್ಕನೇ ಇಲ್ಲ ಅವರಿಗೆ. ಟು ಬಿ ಫ್ರ್ಯಾಂಕ್, ಅದು ಆಗಬಾರ್ದು. ಯಾಕಂದರೆ ರಿಯಲ್ ಪ್ರಾಬ್ಲಮ್ಸ್ ಏನಿದೆ ರೂಟ್ನಲ್ಲಿ ಸಿಗುತ್ತೆ. ಅಂಥವರಿಗೆ ಹಿಡ್ಕೊಂಡು ಏನಾಗಿದೆ ಅಂದರೆ ದೇ ವಿಲ್ ಗೆಟ್ ದ ಕರೆಕ್ಟ್ ಸೊಲ್ಯೂಷನ್ಸ್. ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸು ಅಂಥವೆಲ್ಲ ಸಾಕಷ್ಟು ಇದೆ, ನಮ್ಗಿಂತ ಮಾಸ್ಟರ್ಸ್ ಇರ್ತಾರೆ. ಆದರೆ ದೇ ಆರ್ ನಾಟ್ ಗೋಯಿಂಗ್ ಇನ್ ಎ ವೆರಿ ಸಿಸ್ಟಮೆಟಿಕ್ ಮ್ಯಾನರ್. ಅಬ್ರಪ್ಟ್ ಆಗಿ ಮಾಡ್ತಾ ಇದ್ದಾರೆ. ದಟ್ ಶುಡ್ ನಾಟ್ ಡೂ. ಸೊ ಈಗ ಇನ್ನೊಂದು ಜಸ್ಟ್ 3-4 days ಬ್ಯಾಕ್ ಮಿನಿಸ್ಟರ್ ಸಾಹೇಬರು DK ಶಿವಕುಮಾರ್ ಜಿ ಹೇಳಿದ್ದಾರೆ, 10 ರೂಪಾಯಿ ಲಂಚ ತಗೊಂಡ್ರು. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಏನು ಮಾಡಿದಾರಲ್ಲ ಸರ್, ನಮ್ಮ ಪೂರ ಕರ್ನಾಟಕ ಜನತೆಗೆ ಪರವಾಗಿ ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ. ಇದು ಬೇಕಾಗಿದೆ ಆ್ಯಕ್ಚುಲಿ. ಇದರಿಂದ ಏನಾಗುತ್ತೆ, ಜನರಲ್ಲಿ ಈಗ ನಮ್ಮ CM ಸಾರೇ ಹಿಂಗೆ ಹೇಳಿದ್ದಾರೆ, ಅವರ ಅಧಿಕಾರಿಗಳಿಗೆ ಹೇಳಿದ್ದಾರೆ, ನಮ್ಮ ಪೊಲೀಸರಿಗೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರಿಗೆ, RTO ಆಗಲಿ, ರಿಜಿಸ್ಟರ್ ಆಫೀಸ್ ಆಗಲಿ, ಈ ಥರ ಹೇಳಿದಾಗ 100% ನಿಲ್ಲೋದಿಲ್ಲ. ದಟ್ ಈಸ್ ಡಿಫ್ರೆಂಟ್. ಆದರೆ ಯಾರ ಹತ್ರ ತಗೊಳ್ಬೇಕು ಅಂತ ಹೇಳಿದರೆ 10 ಸತಿ ಯೋಚನೆ ಮಾಡ್ತಾರೆ. ಸೊ ಆ ಒಂದು ಹೆದರಿಕೆ ಬರಬೇಕು. ಆ ಹೆದರಿಕೆ ಈಗೇನು ಡಾಕ್ಟರ್ ಇವರು ನಮ್ದು ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ರಲ್ಲ, ಅದು ರಿಯಲಿ ಇಟ್ಸ್ ಗುಡ್. ಇದು ಯಾವುದೇ ಕಾರಣಕ್ಕೆ ಸ್ಟಾಪ್ ಮಾಡಬೇಡಿ. ಈಗ ನೀವೀಗೇನು ಬೆನಿಫಿಟ್ಸ್ ಕೊಡ್ತಿರಲ್ಲ, ಪರಿಷ್ಕರಣೆ ಮಾಡೋದು, ಆ ಥರ ಇದಕ್ಕೆ ಯಾವುದೇ ರೀತಿಯಾಗಿ ಸ್ಟೆಪ್ ತಗೊಂಡಿರೋದು ಹಿಂದೆ ಹೋಗಬಾರ್ದು. ಇದು ಇನ್ನು ಬೆಳೆಸ್ತಾ ಹೋಗಬೇಕು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲಿ ಕರೆಕ್ಟಾಗಿ ಈ ಥರ ಮಾಡಿದರೆ ಇಷ್ಟು ಪನಿಷ್ಮೆಂಟ್ಸ್ ಅಂತ ಡಿಕ್ಲೇರ್ ಮಾಡಿ. ಎಷ್ಟೋ ಜನ ಲಂಚ ತಿಂತಾ ಇರ್ತಾರೆ, ತಿಂದು ಪೇಪರ್ನಲ್ಲಿ ಬರುತ್ತೆ, ನ್ಯೂಸ್ನಲ್ಲಿ ಬರುತ್ತೆ. ಮುಂದೆ ಏನು ಸ್ಟೆಪ್ಸ್, ಜೈಲಿಗೆ ಕಳಿಸ್ತಾರ ಅವರಿಗೆ, ಅವ್ರು ಏನಾರ ಆಸ್ತಿ ರೈಡ್ ಮಾಡ್ತಾರ? ಇಲ್ಲ. ದೆನ್ ವಾಟ್ ಈಸ್ ದ ಯೂಸ್ ಆಫ್ ಕ್ಯಾಪ್ಚರಿಂಗ್ ದೋಸ್ ಪೀಪಲ್? ದಟ್ ಶುಡ್ ನಾಟ್ ಹ್ಯಾಪನ್. ರೆಡ್ ಹ್ಯಾಂಡ್ ಸಿಕ್ಕಾಗ ಯಾವುದೇ ಕಾರಣಕ್ಕೆ ಅವರಿಗೆ ಎಕ್ಸ್ಕ್ಯೂಸ್ ಅನ್ನೋದು ಇರಬಾರ್ದು. ಇದು ನಾನು ಓಪನ್ ಆಗಿ ಹೇಳಬೇಕಂದ್ರೆ, ಈಗೇನು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ನಡೀತಾ ಇದೆ, ಅವರಿಗೆ
ಪಬ್ಲಿಕ್ನಿಂದ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಇದೇನು ಸ್ಟೆಪ್ ತೊಗೊಂಡಿದ್ದಾರೆ ಇದು ರಿಯಲಿ ಇಟ್ಸ್ ವೆರಿ ಗುಡ್ ಸ್ಟೆಪ್ಸ್. ಇದು ಮಾಡಿ ಹಿಂದೆ ಹೋಗಬೇಡಿ ಇದಕ್ಕೆ. ಖಂಡಿತ ಸರ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಉದಯ ಪ್ರಭು ಅಂತ ಭಟ್ಕಳದಿಂದ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ ಈ ಒಂದು ಡಿಸಿಷನ್ ಬಗ್ಗೆ ಏನ್ ಹೇಳ್ತೀರಾ ನೀವು, ಪರಿಷ್ಕರಣೆ ವಿಚಾರವಾಗಿ? ನೀವು ಕೂಡ ಫಲಾನುಭವಿನ, ಹೇಗೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿನ? ಇಲ್ಲಮ್ಮ, ನಾವು ಒಂದು ಫಲಾನುಭವಿಯನ್ನು ನಾವೊಂದು ತಗೊಳ್ಳಿಲ್ಲ ಈ ತನಕ. ಮತ್ತೆ ಪರಿಷ್ಕರಣೆ ಮಾಡೋದು ಒಳ್ಳೇದು, ಆದ್ರೆ 3 ವರ್ಷದಲ್ಲಿ ಇವ್ರು ಯಾಕೆ ಪರಿಷ್ಕರಣೆ ಮಾಡ್ಲಿಲ್ಲ? ಈಗ ಯಾಕೆ ಬುದ್ಧಿ ಬಂತು ಪರಿಷ್ಕರಣೆ ಮಾಡೋದು? ಮತ್ತೆ ಗ್ಯಾರಂಟಿ ಯೋಜನೆಗಳನ್ನು ಏನ್ ಮಾಡುವಂತ ಸುಮಾರು ಕಮಿಟಿಗಳನ್ನು ಅವರು ನೇಮಕ ಮಾಡಿದ್ರು, ಅವರೆಲ್ಲ ಏನ್? ಹೇಳಿ ಸರ್, ಕೇಳಿಸ್ತಾ ಇದೆಯಾ ಸರ್? ಓಕೆ, ಕಾಲ್ ಕಟ್ ಆಗಿದೆ. ಎಸ್ ಸರ್, ಈಗ ವೀರೇಶ್ ಸರ್, ನಾವಾಗಲೇ ಮಾತಾಡ್ತಾ ಇದ್ವಿ, ಅಂದರೆ ಕಾಲರ್ಸ್ ಕೂಡ ಅದೇ ಹೇಳ್ತಿದ್ದಾರೆ, ನಾವು ಟ್ಯಾಕ್ಸ್ ಪೇ ಮಾಡೋದು ಆ ದುಡ್ಡನ್ನೇ ಸರ್ಕಾರ ನಮಗೆ ಗ್ಯಾರಂಟಿ ಯೋಜನೆಗಳು ಅಂತ ಕೊಡ್ತಾ ಇದೆ. ಆದರೆ ಈ 3 ವರ್ಷಗಳ ಕಾಲ ದುಡ್ಡು ಸುಮ್ಮನೆ ವೇಸ್ಟ್ ಆಗಿ ಹೋಗಿದೆ, ಲಕ್ಷಾಂತರ ಕೋಟಿ ವೇಸ್ಟ್ ಆಗಿ ಹೋಗಿದೆ. ಸೊ ಅಂದರೆ ಸರ್ಕಾರಗಳಿಗೆ ಈ ಜನರ ದುಡ್ಡು ಅಂದರೆ ಯಾಕಿಷ್ಟು ನಿರ್ಲಕ್ಷ್ಯ ಅಂತ ಅನಿಸುತ್ತೆ ನಿಮಗೆ? ಸುಪ್ರೀಂ ಕೋರ್ಟ್ ಕೂಡ ಒಂದು ಮೊಕದ್ದಮೆಯಲ್ಲಿ ಒಂದು ರಿಮಾರ್ಕ್ಸ್ ಪಾಸ್ ಮಾಡ್ತೀವಿ, ಜನಗಳಿಗೆ ಯಾವುದೇ ಕಾರಣಕ್ಕೂ ಉಚಿತ ವಯವನ್ನು ನೀಡಬೇಡಿ ಅಂತಕ್ಕಂಥದ್ದು. ಯಾವುದು ಕೂಡ ಫ್ರೀ, ನೀವು ಕನ್ಸೆಷನ್ ಕೊಡಿ. ಅಂದರೆ ಈಗ ವಿದ್ಯುತ್ ಇದೆ, ಅವರಿಗೆ ಕನ್ಸೆಷನ್ ಕೊಡಿ, ಅಥವಾ ಗುಣಮಟ್ಟದ ವಿದ್ಯುತ್ತನ್ನು ಕೊಡಿ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ, ಆರೋಗ್ಯ ಮತ್ತು ಆಹಾರ ಬೇಕಾಗಿರ್ತಕ್ಕಂಥದ್ದು. ಶಿಕ್ಷಣವನ್ನು ನೀವು ಉಚಿತವಾಗಿ ಮಾಡಿ. ತಾವು ನೋಡ್ತಾ ಇದ್ದೀವಿ, ಇವತ್ತು ಬಡವರ ಮಕ್ಕಳಿಗೆ ನೀವು ಇಲ್ಲಿ 2,000 ರೂಪಾಯಿ ಕೊಡ್ತೀರಾ, ಯಾವುದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತಾ ಇದ್ದೀರಾ. ಆದರೆ ಇವತ್ತು ಬ್ಯಾಂಗ್ಳೂರಿನಲ್ಲಿ ಒಂದು ನೀವು ಪ್ರೈವೇಟ್ ಶಾಲೆಗೆ ಮಗುವನ್ನು ಕಳಿಸ್ಬೇಕು ಅಂದರೂ ಕೂಡ ಮಿನಿಮಮ್ 50,000 ರೂಪಾಯಿ, ಅದಕ್ಕಿಂತ ಕಡಿಮೆ ಫೀಸ್ ಇಲ್ಲವೇ ಇಲ್ಲ. ಯಾಕೆ ನೀವು ಅದನ್ನು ನಿಯಂತ್ರಣ ಮಾಡಬಾರ್ದು? ಶಿಕ್ಷಣದ ಬಗ್ಗೆ ಭಾಳಷ್ಟು ಒತ್ತು ಕೊಡಬೇಕು ಸರ್ಕಾರ, ಉಚಿತ ಶಿಕ್ಷಣ ಕೊಡಬೇಕು. ಮತ್ತು ಆರೋಗ್ಯ, ಅಥವಾ ನೋಡ್ತಾ ಇದ್ದೀವಿ ಇವತ್ತು ಒಂದು ನರ್ಸಿಂಗ್ ಹೋಮ್ಗೆ ಒಂದು ಇವತ್ತೇನಾರು ಅಡ್ಮಿಟ್ ಆದರೆ ಲಕ್ಷಗಟ್ಟಲೆ ಇವತ್ತು ಆಗ್ತಾ ಇರ್ತಕ್ಕಂಥ ಜನಗಳ ಕೈಲಿ ಇವತ್ತು ಆರೋಗ್ಯದ ಇದನ್ನು ಫೀಸ್ನ ಇದನ್ನು ಚಾರ್ಜಸ್ನ ಕೊಡಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಆಹಾರ, ಇವತ್ತು ನಾವು ನೋಡಿದ್ದೀವಿ, ಈ 10 kg ಆಹಾರ ಏನು ಕೊಡ್ತಾ ಇದ್ದಾರೆ ಅದರ ಭಾಳಷ್ಟು ದುರುಪಯೋಗ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಕಾಳಸಂತೆಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಒಬ್ಬ ಮನುಷ್ಯನಿಗೆ, ಒಂದು ಕುಟುಂಬಕ್ಕೆ 50 kg ಅವಶ್ಯಕನ, ಅದನ್ನು ಕೂಡ ಇದು ಮಾಡಬೇಕು. ಆಹಾರ ಭದ್ರತಾ ಯೋಜನೆಯಲ್ಲಿ ಏನಾಗಿದೆ, ಅಲ್ಲೂ ಕೂಡ ಭಾಳಷ್ಟು ದುರುಪಯೋಗ ಆಗ್ತಾ ಇದೆ. ಕಾಳಸಂತೆಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು, ಜನಗಳೇ ಇದಕ್ಕೆ ಮೂಲ ಕಾರಣ. ಜನಗಳೇ ಇದನ್ನು ತಗೊಂಡೋಗಿ ಕಾಳಸಂತೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ವಿ. ಹೀಗಾಗಿ ಶಿಕ್ಷಣಕ್ಕೆ ನಾವು ಒತ್ತನ್ನು ಕೊಡಬೇಕು. ಮತ್ತು ಇನ್ನೊಂದು ತಾವು ಹೇಳ್ತಾ ಇದ್ದೀರಿ ಸರ್, ಭ್ರಷ್ಟಾಚಾರ ಅಂತಕ್ಕಂಥದ್ದು. ಈಗ ಕರ್ನಾಟಕದಲ್ಲಿ ಸುಮಾರು ಬಜೆಟಲ್ಲಿ, ನಮ್ಮ ಬಜೆಟ್ ಇವತ್ತು 4 ಲಕ್ಷ ಕೋಟಿ ಇರ್ತಕ್ಕಂಥದ್ದು. 4 ಲಕ್ಷ ಕೋಟಿಯಲ್ಲಿ ಸುಮಾರು 1.5 ಲಕ್ಷ ಕೋಟಿ ಅಭಿವೃದ್ಧಿ ಕಾರ್ಯಗಳಿಗೆ ಅಂತೇಳಿ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಅದು ಕೊನೆಗೆ ಹೋಗ್ತಾ ಇರ್ತಕ್ಕಂಥದ್ದು ಅದರಲ್ಲಿ 50% ಕೂಡ ಜನಗಳಿಗೆ ತಲುಪ್ತಾ ಇಲ್ಲ. ಭ್ರಷ್ಟಾಚಾರ ಇವತ್ತು ಅಷ್ಟು ಆ ಮಟ್ಟಿಗೆ ಹೋಗಿರ್ತಕ್ಕಂಥದ್ದು. ತಾವು ಹೇಳ್ತಾ ಇದ್ರಿ ಟ್ರ್ಯಾಪ್ ಆದರೆ ಸರ್, ಇವತ್ತು 3 ತಿಂಗಳ ಒಳಗಾಗಿ ಮತ್ತೆ ಅದೇ ಸ್ಥಳಕ್ಕೆ ಬಂದು ಕೂರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈಗ ಲೋಕಾಯುಕ್ತದಲ್ಲಿ 12th ರಿಪೋರ್ಟ್ ಅಂತ, ಯಾರೇ ಲೋಕಾಯುಕ್ತಕ್ಕೆ ಒಂದು ದೂರನ್ನು ಸಲ್ಲಿಸಿದಾಗ ಲೋಕಾಯುಕ್ತರು ಅದನ್ನು ತನಿಖೆ ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ. ಈ ರೀತಿ ಇವರು ಬಂದಕ್ಕಂಥ ದೂರಿನ ಬಗ್ಗೆ ಒಂದು ವರದಿಯನ್ನು ಕೊಟ್ಟು ನಮಗೆ ಅವರ ಮೇಲೆ ಎನ್ಕ್ವೈರಿ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಕೇಳ್ತಾರೆ. ಸುಮಾರು 2,500 ಕಡತಗಳು ಇವತ್ತು ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಪರ್ಮಿಷನ್ ಸಿಗದಲ್ಲೇ ಇವತ್ತು ಕೊಳಿತಾ ಬಿದ್ದಿರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಅಂದರೆ ಸರ್ಕಾರ ಇಲ್ಲಿ ಒಂದು ಕಡೆ ಹೇಳ್ತಾರೆ ನಾವು 10 ರೂಪಾಯಿ ಕೊಡಬೇಡಿ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಆದರೆ ವಾಸ್ತವವಾಗಿ ಇವತ್ತೇನಾಗಿದೆ ಅಂತಂದರೆ ವಿಧಾನಸೌಧ, ವಿಕಾಸಸೌಧವೇ ಭ್ರಷ್ಟಾಚಾರದ ಕೇಂದ್ರಗಳಾಗಿರ್ತಕ್ಕಂಥದ್ದು. ಹೀಗಾಗಿ ಸರ್, ಈ ಭ್ರಷ್ಟಾಚಾರ ತೊಲಗಿಸೋದು ಅಷ್ಟು ಈಸಿಯೇ ಕೆಲಸ ಅಲ್ಲ, ಭಾಳ ಕಷ್ಟದ ಕೆಲಸ. ಯಾಕೆಂದರೆ ಒಬ್ಬ MLA 50-100 ಕೋಟಿ ಖರ್ಚು ಮಾಡಿ ಬಂದ ಮೇಲೆ ಅವ್ರು ಹೊಡಿಲೇಬೇಕಾಗ್ತದೆ, ರಿಕವರಿ ಮಾಡಲೇಬೇಕಾಗ್ತದೆ. ಆದರೆ ಜನಗಳ ಬಾಯನ್ನು ಮುಚ್ಚಿಸ್ಲಿಕ್ಕೆ ಏನು ಮಾಡ್ತಾ ಇದ್ದಾರೆ, ಉಚಿತ ಯೋಜನೆಗಳ ಮೂಲಕ ಅವರ ಬಾಯನ್ನು ಮುಚ್ಚಿಸ್ಲಿಕ್ಕೆ ಸುಮ್ಮನೆ ಒಂಥರ ಈ ನಮ್ಮಲ್ಲಿ ನಾಯಿಗೆ ಬಿಸ್ಕತ್ ಎಸೆದ ಹಾಗೆ ಇವತ್ತು ಮಾಡಿರ್ತಕ್ಕಂಥದ್ದು ಸರ್ಕಾರ ಮಾಡಿರ್ತಕ್ಕಂಥದ್ದು. ಖಂಡಿತ ಉಚಿತ ಯೋಜನೆಗಳಿಂದ ಜನಗಳನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ನೀವು ಕೊಡಬೇಕಾದ್ರೆ ಅದಕ್ಕೆ ಮಾನದಂಡಗಳನ್ನು ಹಾಕಿ. ಇವಾಗ ಇನ್ಕಮ್ ಟ್ಯಾಕ್ಸ್ ಸಾಕಷ್ಟು ಇದೆ. ಇವಾಗ ಈ ಕೆಲವು ಅಧಿಕಾರಿಗಳಿದ್ದಾರೆ, ಮುನೇಶ್ ಮುದಗಲ್ಲಿದ್ದಾರೆ, ಈ ಮಣಿವಣ್ಣನಂತ ಅಧಿಕಾರಿಗಳಿಗೆ ನೀವು 3 ದಿವಸದಲ್ಲಿ ಇದನ್ನು ಯಾವುದೇ ಮನೆಗೆ ವಿಸಿಟ್ ಕೊಡದಲೆ ಡಿಜಿಟಲ್ ಏನು ಇವತ್ತು ಮಾಹಿತಿ ಇದೆ ಅದರಿಂದ ಬೇಕಾದರೆ ಈ ರೀತಿಯ ಸೌಲಭ್ಯಗಳನ್ನು ಯಾರ್ಯಾರು ಪಡೀತಾ ಇದ್ದಾರೆ ಅದನ್ನೆಲ್ಲ ನಿಲ್ಲಿಸ್ತಕ್ಕಂಥ 3 ಡೇಸಲ್ಲಿ ಮಾಡ್ತಕ್ಕಂಥ ಅವರಿಗೆ ಇದಿದೆ ಮೇಡಮ್. ದೇ ಆರ್ ಕೇಪಬಲ್ ಆಫ್ ಇಟ್. ಇವತ್ತು ಎಲ್ಲವೂ ಕೂಡ ಡಿಜಿಟಲೀಕರಣ ಆಗಿರೋದ್ರಿಂದ ಈಗ ಸೇವಾ ಸಿಂಧು ಪೋರ್ಟಲ್ ಮೂಲಕ ಎಲ್ಲವನ್ನು ಮಾಡ್ಬೋದು. ನಿಮ್ಮ ಪಾನ್ ಕಾರ್ಡ್ ಇದಾಗಿದೆ, ಲಿಂಕ್ ಆಗಿರ್ತಕ್ಕಂಥದ್ದೇ
KYCಲಿ ಪಾನ್ ಕಾರ್ಡ್ ಮತ್ತು ಆಧಾರ್ ಲಿಂಕ್ ಆಗಿರ್ತಕ್ಕಂಥ. ಆದರೆ ಭಾಳ ದುರಂತ ಅಂತಂದರೆ ಇವತ್ತು ಕೂಡ ಕೆಲವು ವ್ಯಕ್ತಿಗಳು 2-3 ಪಾನ್ ಮತ್ತು 2-3 ಆಧಾರ್ಗಳು ಇಟ್ಟಿದ್ದಾರೆ. ಅಂಥವ್ರ ಬಗ್ಗೆ ದೂರು ಕೊಟ್ಟರು ಕೂಡ ಇವತ್ತು ಕ್ರಮಗಳಾಗ್ತಾ ಇಲ್ಲ. ಇವತ್ತು ಅಂದರೆ ನಮ್ಮ ಏನು ಸಿಸ್ಟಮ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತು ಈ ಗ್ಯಾರಂಟಿ ಯೋಜನೆಗಳಲ್ಲಿ 52,000 ಕೋಟಿ ರೂಪಾಯಿಗಳಲ್ಲಿ ಖಂಡಿತ ಭಾಳಷ್ಟು ದುರುಪಯೋಗ ಆಗ್ತಾ ಇದೆ. ನಿಲ್ಲಿಸ್ಬೋದು. ಅದನ್ನು ಉಳಿದ ಹಣವನ್ನು ಇವತ್ತು ದಯವಿಟ್ಟು ಶಿಕ್ಷಣಕ್ಕೆ ಕೊಡಿ, ಆರೋಗ್ಯಕ್ಕೆ ಕೊಡಿ, ಸರ್ಕಾರಿ ಆಸ್ಪತ್ರೆಗಳನ್ನು ಬಲಪಡಿಸಿ. ಸರ್ ಇನ್ನೊಂದು ಹೇಳ್ತಾ ಇದ್ದು ಸರ್, ಈಗ ಸರ್ಕಾರಿ ನೌಕರರಿಗೆ ಮುಂಚೆ ಇದರಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಕಡ್ಡಾಯವಾಗಿ ಚಿಕಿತ್ಸೆ ಪಡಿಬೇಕು ಅಂತಿತ್ತು. ಈಗ ತೆಗೆದು ಹಾಕಿದ್ರು. ಹೀಗಾಗಿ ಏನಾಗಿದೆ ಅದು ಮತ್ತೆ ಸರ್ಕಾರಿ ನೌಕರರು ಮತ್ತು ನಮ್ಮ ಶಾಸಕರು ಅವರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ಲಿ ದಯವಿಟ್ಟು. ಆವಾಗ ಏನಾಗ್ತದೆ ಅಲ್ಲಿಯ ಗುಣಮಟ್ಟ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ಹಾಗೆ ಈ ಒಂದು ಸರ್ಕಾರದ ನಿರ್ಧಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ಒಬ್ರು ಕಾಲರ್ ಇದ್ದಾರೆ, ಸುರೇಶ್ ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸುರೇಶ್ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಓಕೆ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಮತ್ತೆ ಮಾತಾಡೋಣ. ಎಸ್, ನಾವಾಗಲೇ ಮಾತಾಡ್ತಾ ಇದ್ವಿ ರವೀಂದ್ರ ಸರ್. ಈಗ ಬೆಂಗಳೂರಿನ ನಿವಾಸಿ ನೀವು. ಸೊ ಸದ್ಯ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ GBA ಎಲೆಕ್ಷನ್ ಕೂಡ ನಡೆಯೋ ಡೌಟು ಅಂತ ಹೇಳ್ತಿದ್ದಾರೆ. ಆದರೆ ಸರ್ಕಾರ ಒಂದು ಕಡೆ ಬರೀ ಗ್ಯಾರಂಟಿ 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 ಅದ್ರ ಹಿಂದೆನೇ ಬಿದ್ದಿದೆ. ಹಾಗಾದರೆ ಬೆಂಗಳೂರಿನ ಈ ಸದ್ಯದ ಪರಿಸ್ಥಿತಿ ನೋಡಿ ಏನು ಅನ್ಸುತ್ತೆ ನಿಮಗೆ? ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ಸದ್ಯ ಬೆಂಗಳೂರಿನ ಪರಿಸ್ಥಿತಿ ಹದಿಗೆಟ್ಟು ಹೋಗಿದೆ. ಇದು ದೂಸರ ಮಾತಿಲ್ಲ. ಯಾಕಂದರೆ ಎಲ್ಲಿ ನೋಡಿದ್ರು ರಸ್ತೆ ಒಳಗೆ ಗುಂಡಿಗಳು. ನಮಗಂತೂ ಕೆಲವೊಂದು ಸತಿ ನಾವು ಗಾಡಿ ತಗೊಂಡು ಹೋಗ್ಬೇಕಾದ್ರೆ ಎಲ್ಲಿ ಗುಂಡಿ ಒಳಗೆ ಹೋಗ್ತೀವಿ ಅಂತ ಹೇಳಿ ಸ್ಲೋ ಹೋಗ್ತೀವಿ, ಹಿಂದ್ಗಡೆಯಿಂದ ಬಂದು ಯಾವನೋ ಹೊಡೆದಿರ್ತಾನೆ. ಸೊ ಇದು ಸರ್ವೇ ಸಾಮಾನ್ಯ ಇದೆ ಬೆಂಗಳೂರಿಗೆ. ಇದ್ರ ಬಗ್ಗೆ ಫಸ್ಟ್ ಗವರ್ಮೆಂಟ್ ಒಳ್ಳೆ ಕೆಲಸ ಮಾಡಬೇಕು. ಎಲ್ಲೆಲ್ಲಿ ಇದೆ ಕೆಲಸ ರಿಪೇರಿ ಮಾಡಬೇಕು. ಟ್ಯಾಪೆ ಹಾಕ್ತಾರೆ. ಟ್ಯಾಪೆ ಹಾಕ್ತಾರೆ, ಹಾಕಿದ್ದು ಒಂದು ಮಳೆ ಬಂದ್ರೆ ಆ ಟ್ಯಾಪೆ ಹಾಕಿದ್ದು ಜೊತೆಗೆ ಅದಕ್ಕೆ ಒಳಗಡೆ ಇರೋದು ಒರಿಜಿನಲ್ಲೂ ಹೋಗಿರುತ್ತೆ. ಸೊ ಈ ರೀತಿ ಕೆಲಸಗಳು ಆಗ್ತವೆ. ಮಾತಾಡೋಣ. ಕಾಲರ್ ಇದ್ದಾರೆ, ಮಾತಾಡೋಣ. ಸುರೇಶ್ ಅಂತ ಬೆಂಗಳೂರಿಂದ. ನಮಸ್ತೆ. ಹಲೋ. ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ ಸರ್? ಹಾ ಸರ್, ಹೇಳಿ. ಪರಿಷ್ಕರಣೆ ಬಗ್ಗೆ ಏನ್ ಹೇಳ್ತೀರಾ? ನೀವು ಕೂಡ ಫಲಾನುಭವಿನ ಹೇಗೆ? ಮೇಡಮ್ ಅವರೇ, ಈಗ ಟ್ಯಾಕ್ಸ್ ಕಟ್ ಮಾಡ್ಕೊಂಡು ಈಗ ಬೇರೆಲ್ಲರಿಗೂ ಗೃಹಲಕ್ಷ್ಮಿ, ಗೃಹಜ್ಯೋತಿ ಎಲ್ಲ ಕೊಡ್ತಾ ಇದ್ರಲ್ಲ ಮೇಡಮ್ ಅವರೇ. ಈಗ ನಾವು ಸಣ್ಣದಿಂದ ನಮ್ಮ ಮಕ್ಳು ಓದಿಸಿದೀವಿ. ಈಗ ನಾವೇ ನಮ್ಮ ಮಕ್ಳು ಓದಿಸ್ಬಿಟ್ಟು ಈಗ ನಮ್ಮ ಮಕ್ಳು ನಮಗೆ ನಮ್ಮ ಮಿಸಸಿ ಬರ್ತಾ ಇದೆ ಗೃಹಲಕ್ಷ್ಮಿ. ಈಗ ನಮ್ಮ ಮಕ್ಳು ಟ್ಯಾಕ್ಸ್ ಕಟ್ ಮಾಡ್ಬಿಟ್ಟು ಈಗ ಗೃಹಲಕ್ಷ್ಮಿ ಕೊಡಲ್ಲ ಅಂದ್ರೆ ಅಷ್ಟೇ ಮೇಡಮ್. ನಮ್ಮ ಮಕ್ಳು ಟ್ಯಾಕ್ಸ್ ಕಟ್ತಾವ್ರಲ್ಲ, ನಮ್ಮ ಮಕ್ಳು ಟ್ಯಾಕ್ಸ್ ನಮಗೆ ಕೊಡ್ಬೇಕಲ್ವಾ? ಸೊ ಈಗ ನಿಮ್ಗೆ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಅಕೌಂಟ್ಗೆ? ಹಾ, ನಾವು 3 ತಿಂಗಳಿಂದ ಕಟ್ ಮಾಡ್ಬಿಟ್ಟಿದ್ದಾರೆ ಮೇಡಮ್. 4-4 ತಿಂಗಳಿಂದ ಕಟ್ ಮಾಡ್ಬಿಟ್ಟಿದ್ದಾರೆ. ಟ್ಯಾಕ್ಸ್ ಪೇಯರ್ ಕಟ್ ಮಾಡಿದ್ದಾರೆ. ಈಗ ನಾವು ಟ್ಯಾಕ್ಸ್ ಕಟ್ತೀವಲ್ಲ ಮೇಡಮ್, ನಮ್ಗೆ ಯಾಕೆ ಕೊಡಲ್ಲ ಇವರು? ನಮ್ಗೆ 2,000 ಕೊಡ್ಲಿ ಬಿಡಿ. ಅಂದ್ರೆ ನಿಮ್ಮ ಮಕ್ಕಳು ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ, ಹಿಂಗಾಗಿ ನಿಮ್ಮ ವೈಫ್ದು ಅವರು ಹಾಕ್ತಾ ಇಲ್ಲ ಅಮೌಂಟ್. ಹೌದಲ್ಲ ಮೇಡಮ್. ಈಗ ನಾವು ಸಣ್ಣ ಕಷ್ಟ ಬಿದ್ದು ಓದಿಸಿದೀವಲ್ಲ ಮೇಡಮ್, ನಮ್ಮ ಮಕ್ಳದ್ದು ಟ್ಯಾಕ್ಸ್ ನಾವು ಓದಿಸಿದೀವಿ, ಕೆಲಸಕ್ಕೆ ಕಲ್ಸಿದೀವಿ, ಎಲ್ಲ ಮಾಡಿದ್ವಿ. ಟ್ಯಾಕ್ಸ್ ಕಟ್ ಆಗ್ತಾ ಇದೆ. ಟ್ಯಾಕ್ಸ್ ಕಟ್ಟಾಗಿ ನಮಗೆ ಕೆಲಸ ಮಾಡಿದ್ದಾರೆ. ನಮ್ಮ ಮಕ್ಳು ಟ್ಯಾಕ್ಸ್ ತಾನೇ ಕಟ್ ಮಾಡಿರೋದು, ನಮ್ಗೆ ಕೊಡ್ಲಿ. ಸತ್ತೋಗಿರೋದು ಬೇಡ, ಅದನ್ನ ಇದು ಮಾಡ್ಲಿ. ಇವ್ರು ಯಾಕೆ ನಮ್ದು ಟ್ಯಾಕ್ಸ್ ಕಟ್ಟೋದು ನಮ್ಗೆ ಕೊಡ್ಲಿ ಬಿಡಿ. 2,000 ಕೊಡ್ಲಿ, ನಮ್ದು ಗೃಹ ಜೊತೆ ಕೊಡ್ಲಿ. ಹೌದೌದು, ಗೊತ್ತಾಯ್ತು ಸರ್, ನಿಮ್ಮ ಪಾಯಿಂಟ್ ಗೊತ್ತಾಯ್ತು. ಅಂದ್ರೆ ಮುಂಚೆನೆ ಈಗ 3 ವರ್ಷದಿಂದ ಹೆಂಗಾಗಿದೆ ಅಂದ್ರೆ ಎಲ್ಲರೂ ಕೂಡ 2,000 ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಸಣ್ಣ ಅಮೌಂಟ್ ಇರ್ಬೋದು, ಬಟ್ ಸ್ಟಿಲ್ ಮೆಡಿಸಿನ್ಗಾಗಿರ್ಬೋದು ಅಥವಾ ಎಜುಕೇಷನ್ಗಾಗಿರ್ಬೋದು. ಬಟ್ ಈಗ ಸಡನ್ ಆಗಿ ಇಲ್ಲ ಸ್ಟಾಪ್ ಮಾಡ್ತೀವಿ ಅಂದ್ರೆ ಹೌದು, ಜನರಿಗೂ ಕೂಡ ಇದು ಕಷ್ಟ ಆಗುತ್ತೆ. ಹೌದಲ್ಲ ಮೇಡಮ್ ಅವರೇ? ಹೌದು, ಥ್ಯಾಂಕ್ ಯು ಸರ್, ನಿಮ್ಮ ಪಾಯಿಂಟ್ ನನಗೆ ಅರ್ಥ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎಸ್ ಸರ್, ನೀವು ಹೇಳ್ತಾ ಇದ್ರಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ. ಈಗ ಫಲಾನುಭವಿ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ಇದು ಹೆಂಗಾಗಿದೆ ಅಂದ್ರೆ, ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಪುಕ್ಕಟೆ ಚಾ ಕೊಟ್ಟು 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 ಅವ್ರಿಗೆ ಅಡಿಕ್ಟ್ ಮಾಡಿಬಿಟ್ರು. ಓಕೆ, ಕೊನೆಗೆ ಹಿಂಗೆ ಪರಿಸ್ಥಿತಿ ಬಂತಲ್ಲ, ಚಾ ಕುಡಿಲಾರ್ದೆ ದಿನನಿತ್ಯದ ಕರ್ತವ್ಯನೇ ಝೀರೋ. ಈ ಹಿಂದೆ ಸುಮಾರು ಈಗಿನ ಜನರೇಷನ್ ಹೇಳ್ತಿಲ್ಲ, ಸುಮಾರು ಒಂದು 60-70 ವರ್ಷ ಅಥವಾ 100 ವರ್ಷದ ಹಿಂದೆ ಇದೆಲ್ಲ ಇತ್ತ. ಕಾಫಿ ಕುಡಿತಾ ಇದ್ರ ಅಥವಾ ಟೀ ಕುಡಿತಾ ಇದ್ರ? ಭಾಳ ಕಡಿಮೆ ಕುಡಿತಾ ಇದ್ರು, ಅದ್ರ ಪರ್ಸೆಂಟೇಜ್ ಕಡಿಮೆ. ಆದರೆ ಅವ್ರು ಪುಕ್ಕಟೆ ಕೊಟ್ಟು 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 ಅದೇ ಅಡಿಕ್ಟ್ ಆದಮೇಲೆ ಅವ್ರಿಗೆ ಅದು ತಗೊಳ್ಳಾರ್ದೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ 3 ವರ್ಷದಿಂದ ಏನು ಕೊಟ್ಟಿದ್ದಾರೆ ಗೌರ್ಮೆಂಟಿಂದ,
ಫಲಾನುಭವಿಗಳು ಪುಕ್ಕಟೆ ಕೊಟ್ಟಿದಾರಲ್ಲ, ಅದು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು. ಈಗ ಸಡನ್ ಆಗಿ ಅದು ಕೊಡೋದಿಲ್ಲ ಅಂದ್ಕೊಳ್ಳೋ ಜನ ರೊಚ್ಚಿಗಿಡ್ತಾರೆ. ಸೊ ಇದ್ರ ಬಗ್ಗೆ ಗೌರ್ಮೆಂಟ್ ಈಗ ಡಿಸಿಷನ್ ತಗೊಳ್ತಾ ಇದ್ದಾರೆ. ಎಲ್ಲರಿಗೂ ಕಟ್ ಮಾಡೋದಿಲ್ಲ, ಯಾರಿಗೆ ಅರ್ಹರಿದ್ದಾರೆ ಅವರಿಗೆ ಕೊಡಲಿ, ಅರ್ಹರಿನ್ನೂ 10 ಪಟ್ಟು ಜನ ಜಾಸ್ತಿ ಆಗಲಿ ಅವ್ರಿಗೆ ಕೊಡಲಿ. ಆದರೆ ಟ್ಯಾಕ್ಸ್ ಕಟ್ಟೋರಿಗೆ ಯಾಕ್ರಿ ಕೊಡಬೇಕು? ಟ್ಯಾಕ್ಸ್ ಕಟ್ಟೋರಿಗೆ ಯಾಕೆ ಕೊಡಬೇಕು? ಕೊಡಬಾರ್ದು. ನಂದು ಉದ್ದೇಶ ಅಂದರೆ ಕೊಡಬಾರ್ದು. ಯಾಕಂದರೆ ಅವರೆಲ್ಲ ಕೆಪಾಸಿಟಿ ಇದೆ. ಸೊ ಇಲ್ಲಿ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಸರ್ ಹೇಳಿದ್ರು, ಪರ್ಸೆಂಟೇಜ್ ಆಫ್ ಗೌರ್ಮೆಂಟ್ ಸ್ಕೂಲ್ಸ್ ಇನ್ ಕರ್ನಾಟಕ ಕ್ಲೋಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಎಲ್ಲರೂ. ನಾವು ಪೇಪರ್ನಲ್ಲಿ ನೋಡ್ತೀವಿ, ನ್ಯೂಸ್ನಲ್ಲಿ ನೋಡ್ತಾ ಇರ್ತೀವಿ. ಯಾಕೆ ಕ್ಲೋಸ್ ಮಾಡ್ತಾರೆ? ಯಾಕಂದ್ರೆ ಅವ್ರ ಪ್ರೈವೇಟ್ ಸ್ಕೂಲ್ಗಳು ಇದಾರ ನಡೆಸ್ತಾರಲ್ಲ, ಅವ್ರ ರಾಜಕಾರಣಿಗಳೇ ನಡೆಸೋದು ಮೆಜಾರಿಟಿ. ಅವ್ರ ಸ್ಕೂಲಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾರೆ. ಇದು ಸರಿನಾ? ಫಸ್ಟ್ ಒಂದು. ಆಮೇಲೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಮೊನ್ನೆ ರೀಸೆಂಟ್ಲಿ ಕೆಲವೊಂದು ರಿಸಲ್ಟ್ಸ್ ಬಂದಿದೆ. ಇಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ, ವಿ ಕಾಂಟ್ ಬಿಲೀವ್. ಅಂದ್ರೆ ಅಷ್ಟು ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಅದು ಜಾಸ್ತಿ ಮಾಡಿ ಇನ್ನೂ 10 ಗೌರ್ಮೆಂಟ್ ಸ್ಕೂಲ್ ಓಪನ್ ಮಾಡಿ. ಅವಾಗ ಏನ್ ಮಾಡ್ತಾರೆ? ನಾನು ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದಿಲ್ಲ, ಯಾವುದೇ ಸರ್ಕಾರ ಇರಲಿ. ಇದು ಮಾಡಿದಾಗ ನೀವು ಓಟ್ ಕೇಳಿಕ್ ಹೋಗೋದೇ ಬೇಡ, ಅವರೇ ಕೊಡ್ತಾರೆ ಸ್ವಾಮಿ ಓಟ್ ನಿಮಗೆ. ನಮ್ಮ ಮಕ್ಕಳಿಗೆ ನಮಗೆಲ್ಲ ಇಷ್ಟು ಬೆನಿಫಿಟ್ಸ್ ಮಾಡ್ತಾ ಇದ್ದಾರೆ. ಬರೇ ಪರ್ಸನಲ್ ಬೆನಿಫಿಟ್ಸ್ ಅಲ್ಲ, ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಏನು ಬೆನಿಫಿಟ್ಸ್ ಮಾಡ್ತಾ ಇದ್ದಾರೆ ಅಲಾಂಗ್ ವಿತ್ ದ ಫ್ಯಾಮಿಲೀಸ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅವಾಗ ಯಾರು ಕೇಳೋದ್ ಬೇಕಾಗಿಲ್ಲ, ಓಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಗವರ್ಮೆಂಟ್ ಹಾಸ್ಪಿಟಲ್ಸ್, ಅದ್ರ ಬಗ್ಗೆ ಕೇರ್ ತಗೊಳ್ಳಿ, ಅಲ್ಲಿ ಸ್ಕೋಪ್ ಮಾಡಿ, ಒಳ್ಳೆ ಟೀಚರ್ಸ್ಗೆ ಹಾಕಿ. ಸೊ ಆಟೋಮೆಟಿಕ್ ಆಗುತ್ತೆ. ಪ್ರೈವೇಟ್ ಹಾಸ್ಪಿಟಲ್ಸ್ ಬಗ್ಗೆ ಗವರ್ಮೆಂಟ್ ಹಾಸ್ಪಿಟಲ್ ಅದು ಹೇಳಬಾರ್ದು ಆಕ್ಚುಲಿ. ಎಮರ್ಜೆನ್ಸಿ ಕೇಸ್ಗಂತ ಏನಾದರೂ ಅವನು ಹಾರ್ಟ್ ಅಟ್ಯಾಕ್ ಈ ತರ ಏನೋ ಸಾಯವನು 2-3 ದಿನ ಆಗ್ಬೋದು. ಅವನು ಏನಾದ್ರೂ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಮುಗಿದೋಯ್ತು. ಚೆಕ್ ಮಾಡೋ ತನಕ ಅವ್ರು ಸತ್ಯ ಹೋಗ್ಬಿಟ್ಟಿದ್ರೆ. ಯಾಕೆ? ಬಿಕಾಸ್ ಆಫ್ ಫೆಸಿಲಿಟೀಸ್ ಇಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಲ್ಲಿ? ಬಿಕಾಸ್ ಯಾಕೆ ಕೊಡೋದಿಲ್ಲ? ಗೌರ್ಮೆಂಟ್ ಮಾಡ್ಬೋದಲ್ಲ ಅದು. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಒಳಗೆ ಬಡವ್ರು ಹೋಗ್ತಾರೆ. ಸೊ ಬಡವ್ರು ಹೋದಾಗ ಅವ್ರ ಜೀವನೂ ಅಷ್ಟೇ. ಒಬ್ಬ ಸಾಹುಕಾರನ ಜೀವನೇ, ಒಬ್ಬ ಬಡವನ ಜೀವನೇ. ಓಕೆ. ಸೊ ಅವರಿಗೆ ಯಾಕೆ ಕರೆಕ್ಟಾಗಿ ಫೆಸಿಲಿಟಿ ಕೊಡೋದಿಲ್ಲ? ಡಾಕ್ಟರ್ಸ್ ಯಾಕೆ ಇರ್ತಾರೆ? ಡಾಕ್ಟರ್ಸ್ ಬಗ್ಗೆ ಬ್ಲೇಮ್ ಮಾಡೋದಿಲ್ಲ. ಅವರಿಗೆ ಫೆಸಿಲಿಟೀಸ್ ಇರೋದಿಲ್ಲ ಅಂತೇಳಿ ಪಾಪ ಡಾಕ್ಟರ್ಸ್ ಆದ ಹೆಲ್ಪ್ಲೆಸ್ ಪೀಪಲ್. ಸೊ ಅವರಿಗೆ ಮೆಡಿಸಿನ್ಸ್ ಕೊಡಿ, ಎಕ್ಸ್ರೇಸ್ ರೂಮ್ ಇಡಿ, ಆಪರೇಷನ್ ಥಿಯೇಟರ್ಸ್ ಎಲ್ಲ ಪ್ರೊವೈಡ್ ಮಾಡಿ. ಯಾಕೆ ಮಾಡಿ? ಆ ಥರ ಮಾಡಿದ್ರೆ ನೀವು ನೆಕ್ಸ್ಟ್ ಟೈಮ್ ಓಟ್ ಕೇಳಬೇಡಿ ಸ್ವಾಮಿ, ನಾವೇ ಬಂದು ಹಾಕ್ತೀವಿ. ಈಗೇನು ಎಷ್ಟು ಸೀಟ್ ಬಂದಾವಲ್ಲ ಅದಕ್ಕಿಂತ 30-40 ಪಟ್ಟು ಆಗ್ತವೆ. ಈ ಫೆಸಿಲಿಟಿ ಮಾಡಲಿಲ್ಲ ಅಂದ್ರೆ ಇರೋ ಸೀಟ್ಗಳು ಹೋಗ್ತವೆ ಮುಂದೆ. ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ, ಬಡವರಿಗೆ ಏನು ಹೆಲ್ಪ್ ಮಾಡಬೇಕು ಆ ದಿಕ್ಕಿನಲ್ಲಿ ದಯವಿಟ್ಟು ಕೆಲಸ ಮಾಡಿ. ಈಗ ಹೊಸ ಕರ್ನಾಟಕದ ಸ್ಟೇಟ್ನಲ್ಲಿ ಹೊಸ ಟೀಮ್ ಎಲ್ಲ ಬರ್ತಾ ಇದೆ. ನಿಜವಲ್ಲ, ಒನ್ಸ್ ಅಗೇನ್ ಐ ವಿಲ್ ಥ್ಯಾಂಕ್ ಟು ಆಲ್ ದೀಸ್ ಪೀಪಲ್ಸ್. ಸೊ ಈಗ ಏನು ಮಾಡ್ತಾ ಇದ್ದೀರಲ್ಲ, ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಹೋಗಿ. ಗೌರ್ಮೆಂಟ್ ಫೆಸಿಲಿಟೀಸ್ ಏನಿಲ್ಲ, ಸ್ಕೂಲ್ ಅಪ್ಗ್ರೇಡ್ ಮಾಡಿ, ಹಾಸ್ಪಿಟಲ್ಸ್ ಅಪ್ಗ್ರೇಡ್ ಮಾಡಿ. ಓಕೆ, ನೀವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಹಾಕಿ ದುಡಿಬೇಕು, ಮಾಡ್ಕೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಅಲ್ಲಿ ಫೆಸಿಲಿಟಿ ಮಾಡಿದಾಗ ಯಾರಿಗೆ ಬೇಕೋ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಜೀವ ಓಡಿಸ್ಕೋತಾರೆ, ಸಾಯಂಗಿಲ್ಲ ಅವರು. ಅದ್ರ ಬಗ್ಗೆ ಕೇರ್ ತಗೊಳ್ಳಿ. ಸೊ ಇದು ಈಗಿನ ಕರ್ನಾಟಕದಲ್ಲಿ ಏನು ಗೌರ್ಮೆಂಟ್ ಇದೆ, ಆ ಗೌರ್ಮೆಂಟ್ ಈ ಸ್ಟೆಪ್ಸ್ ತಗೊಳ್ಳೇಬೇಕು. ಇಲ್ಲಾಂದ್ರೆ ಬಹಳ ಶೋಚನೀಯ ಪರಿಸ್ಥಿತಿ ಒಂದು. ಆಮೇಲೆ ಕೆಲವೊಂದು ಈಗ ಟ್ರಾನ್ಸ್ಪೋರ್ಟೇಷನ್ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಸುಮಾರು ಕಿಲೋಮೀಟರ್ ಗಟ್ಟಲೆ ಪಾಪ ನಡ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿಂದ ದೋಣಿಯಿಂದ ಹೋಗ್ಬೇಕು. ಹಳ್ಳಿಗಾಡಲ್ಲಿ ಅಲ್ಲಿ ಶಿಕ್ಷಣಕ್ಕೆ ಏನು ಪ್ರಗತಿ ಮಾಡ್ಲಿಕ್ಕೆ ಏನು ಹೆಲ್ಪ್ ಬೇಕು ಅದನ್ನ ಕಾನ್ಸಂಟ್ರೇಷನ್ ಮಾಡಿ ಅವ್ರಿಗೆ ಹೋಗಿ. ಯಾವುದೇ ಗೌರ್ಮೆಂಟ್ ಇರಲಿ, ಮಕ್ಕಳಿಗೆ ಇರೋ ಜನರಿಗೆ ಎಜುಕೇಶನ್ ಸಿಸ್ಟಮ್ ಕರೆಕ್ಟ್ ಆಗಿಟ್ರೆ ನೀವು ಅವ್ರಿಗೆ ಏನೂ ಫ್ರೀ ಕೊಡೋದು ಬೇಕಾಗಿಲ್ಲ. ದೇ ವಿಲ್ ಟೆಲ್, ನಾನೀಗ ಶಿಕ್ಷಣ ಕೊಟ್ಟಿದ್ದೀರಿ, ನನಗೆ ನೀವು ಒಂದು ಎಮಿನೆಂಟ್ ಪರ್ಸನ್ ಆಗಿ ಮಾಡಿದಿರಿ, ನನಗೆ ನಿಮ್ಮ ಪುಕ್ಕಟ್ಟೆ ಬೇಡ, ನಾನು ದುಡಿದು 10 ಜನಕ್ಕೆ ಸಾಕ್ತೀನಿ ಅನ್ನೋದು ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ದಟ್ ಕಾನ್ಫಿಡೆನ್ಸ್ ಟು ಬಿ ಕ್ರಿಯೇಟೆಡ್ ಬೈ ದ ಗೌರ್ಮೆಂಟ್, ದಟ್ ಈಸ್ ವಾಟ್ ರಿಕ್ವೈರ್ಡ್. ಸೊ ಇದು ಮಾಡಬೇಕು. ಇದು ಎಲ್ರಿಗೂ ಬೇಕು, ಆದರೆ ಹೇಳೋದಿಲ್ಲ, ಧ್ವನಿ ಎತ್ತೋದಿಲ್ಲ. ಇದೇನು GTB ಏನು ಕರೆಸಿದ್ದಾರೆ ಇವತ್ತು, ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇದರಿಂದ
ಗೌರ್ಮೆಂಟ್ಗೂ ಸಹ ಹೋಗುತ್ತೆ, ನಾವು ಏನು ಹೇಳ್ತೀವಿ ಅದಕ್ಕೂ ಹೋಗುತ್ತೆ, ಆಮೇಲೆ ಪ್ರತಿಯೊಬ್ಬ ಜನರಿಗೂ ಹೋಗುತ್ತೆ. ಅವಾಗ ಅವರು ಹೇಳ್ಬೋದು ಕರೆಕ್ಟ್ ಇದೆ, ನಮಗೆ ಈ ಥರ ನಮಗೆ ಅವಕಾಶ ಮಾಡಿಕೊಡಿ ಅಂದರೆ. ಈಗ ಮಗು ಅಳ್ಳಾರದೆ ತಾಯಿ ಹಾಲು ಕೊಡೋದಿಲ್ಲ, ಇದು ಎಲ್ರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ನಮ್ಮಂತ ಸಾಮಾನ್ಯ ಜನರು ಅತ್ತಾಗ ಕೋಗರ್ದಾಗ ರಿಕ್ವೆಸ್ಟ್ ಮಾಡಿದಾಗ ಮಾತ್ರ ಅವ್ರು ತಿರುಗಿ ನೋಡ್ಲಿಕ್ಕೆ ಸಾಧ್ಯ. ಇದರಿಂದ ಇದೇನು GTV ಕನ್ನಡ ನ್ಯೂಸ್ ಏನು ಪ್ರಚಾರ ಆಗ್ತಿದೆ, ಇದು ಆಲ್ ಓವರ್ ಕರ್ನಾಟಕದಲ್ಲಿ ಎಚ್ಚೆಚ್ಕೊಳ್ಬೇಕು. ನಾವೆಲ್ಲರೂ 10 ಸತಿ ನಾವು ಡಿಮ್ಯಾಂಡ್ ಮಾಡಿ ಸ್ವಾಮಿ, ನೀವು 10 ಡಿಮ್ಯಾಂಡ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರು 5 ಕೊಡ್ತಾರೆ, 50% ಕೊಡ್ತಾರೆ. ಇಟ್ಸ್ ಮೋರ್ ದೆನ್ ಎನಫ್. ನಾವು 10ಕ್ಕೆ 10 ನಮ್ಮ ಡಿಮ್ಯಾಂಡ್ ಸಕ್ಸಸ್ ಮಾಡಿ ಅಂತ ಹೇಳೋದಿಲ್ಲ, 50% ಕೊಡಿ, ಮೋರ್ ದೆನ್ ಎನಫ್. ಫಸ್ಟ್ ಎಜುಕೇಶನ್ ಮಾಡಿ, ಆಮೇಲೆ ಹಾಸ್ಪಿಟಲೈಸೇಷನ್. ಜನರಿಗೆ ಮೂಲಭೂತ ಹಕ್ಕುಗಳೇ ಇದು. ಒಬ್ಬ ಮನುಷ್ಯನಿಗೆ ಏನಾದರೂ ಒಳ್ಳೆ ಎಜುಕೇಶನ್ ಕೊಟ್ಟು ಮಾಡಿದಪ್ಪ ಅಂದ್ರೆ, ತಾಯಿ ಮೊದಲು ಗುರು ಅಂತ ಹೇಳಿದ್ದಾರೆ, ಎಲ್ರಿಗೂ ಗೊತ್ತಿದೆ. ಅವನು ತನ್ನ ಸ್ವಂತ ಮನೆ ಜೊತೆಗೆ ತಮ್ಮ ಅಣ್ಣ ತಮ್ಮಂದ್ರು ಯಾರು ಫ್ಯಾಮಿಲಿ ಇದಾರಲ್ಲ ಅವ್ರಿಗೆಲ್ಲ ನೋಡ್ಕೊಳ್ಳೋ ಒಂದು ಚೈತನ್ಯ ಬರುತ್ತೆ, ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಸೊ ಮೈ ರಿಕ್ವೆಸ್ಟ್ ಈಸ್ ಟು ಗಿವ್ ಮೋರ್ ಅಂಡ್ ಮೋರ್ ಕಾನ್ಸಂಟ್ರೇಷನ್ ಫಾರ್ ದ ಎಜುಕೇಶನ್. ಅಲ್ಲಿ ಒತ್ತು ಕೊಡಿ 100%. ಯಾವುದೋ ಈ ಕೆಲವೊಂದೆಲ್ಲ ಪೇಪರ್ ನೋಡ್ತಾರೆ, ಅಯ್ಯೋ ಅನಿಸುತ್ತೆ. ಕೆಲವೊಂದು ಊರಲ್ಲಿ ಹಳ್ಳಿ ಜನಗಳು ತಾವೇ ದುಡ್ಡು ಹಾಕಿ ಸರ್ಕಾರ ಮಾಡ್ಲಾರ್ದ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಸರ್ಕಾರಕ್ಕೆ ಆಗೋದಿಲ್ಲ? ಯಾಕೆ ಮಾಡೋದಿಲ್ಲ? ನೆಗ್ಲಿಜೆನ್ಸಿ. ಇಲ್ಲಿ ಯಾರೇ ಅವ್ರ ಮಂತ್ರಿ ಅವರೇ ಇವರೇ ಎಲ್ಲ ಕಡೆ ನೋಡ್ಲಿಕ್ಕೆ ಆಗೋದಿಲ್ಲ. ಕನ್ಸರ್ನ್ ಡಿಪಾರ್ಟ್ಮೆಂಟ್ ಈಗ ವಹಿಸಿರ್ತಾರೆ, ಓಕೆ, ಆ ಏರಿಯಾಗೆ. ಆ ಏರಿಯಾ ಜನರು ಅದ್ರ ಬಗ್ಗೆ ಕರೆಕ್ಟಾಗಿ ಮಾಡಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಗೌರ್ಮೆಂಟ್ ಯಾಕೆ ಬ್ಲೇಮ್ ಮಾಡಬೇಕು? ಈಗ ನಮಗೆ ನಾವೇನ್ ಮಾಡ್ತೀವಿ, ಸರಿ ಮಾಡಿಲ್ಲ ಅಂದ್ರೆ ನಾವು ಗೌರ್ಮೆಂಟಿಗೆ ಬ್ಲೇಮ್ ಮಾಡ್ತೀವಿ. ಬಿಕಾಸ್ ನಮಗೆ ಯಾರಲ್ಲಿ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾರು ರೆಸ್ಪಾನ್ಸಿಬಲ್, ವಿ ಡೋಂಟ್ ನೋ. ಸೊ ಅದನ್ನ ನೀವು ನಿಗದಿಪಡಿಸಿ, ಇಂಥ ಏರಿಯಾದಲ್ಲಿ ಇವರು ಏನಾದ್ರೂ ಆದ್ರೆ ಇವ್ರು ಏನಾದ್ರು ಸರಿ ಮಾಡ್ಲಿಲ್ಲ ಅಂದ್ರೆ ನಾನು ಇವರಿಗೆ ಡಿಸ್ಮಿಸ್ ಮಾಡ್ತೀನಿ ಅಥವಾ ಪೆನಾಲ್ಟಿ ಹಾಕ್ತೀನಿ. ಯು ಮೇಕ್ ದಟ್ ಲಾಸ್. ನಮ್ದು ನ್ಯಾಯಾಲಯನೂ ಹಂಗೆ ಇದೆ, ನ್ಯಾಯಾಂಗನೂ ಹಂಗೆ ಇದೆ. ಸೊ ಅಲ್ಲೂ ಬಹಳ ಚೇಂಜಸ್ ಆಗೋದಿದೆ. ಇದು ಯಾರು ಒಬ್ಬರಿಂದ ಇಬ್ಬರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲರೂ ನಮ್ದು ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಇದೆ, ಜನರು ದಂಗೆ ಹೇಳೋಕ್ಕಿಂತ ಮುಂಚೆ ಅವೇರ್ನೆಸ್ ಬಂದು ಇವೆಲ್ಲ ಮಾಡಬೇಕು. ಹೌದು, ಖಂಡಿತ ಸರ್. ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ. ಎಸ್ ಸರ್. ಮತ್ತೊಂದು ಕಡೆ ಈ ಪರಿಷ್ಕರಣೆಯಿಂದ ನಿಜವಾದ ಫಲಾನುಭವಿಗಳು ನಾವೆಲ್ಲಿ ಮಿಸ್ ಆಗ್ಬಿಡ್ತೀವಿ ಅನ್ನೋ ಅಂತ ಒಂದು ಟೆನ್ಷನ್ ಅಲ್ಲಿ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಖಂಡಿತ ಇದು ಈ ಏನು ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ನಮ್ಮ ತಮಿಳುನಾಡಿನಿಂದ ಶುರುವಾಗಿದ್ದು. ಇದು ಮತದಾರರಿಗೆ ಲಂಚವನ್ನು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ. ಖಂಡಿತ ಅಲ್ಲಿ ಶುರುವಾಗಿದ್ದು ನೋಡಿ. ಈ BJP ಇದು ಏನು BJP ಅವರು ಕೂಡ ಈ ಸತಿ ತಾವು ನೋಡಿರ್ಬೋದು, ವೆಸ್ಟ್ ಬೆಂಗಾಲಲ್ಲೆಲ್ಲ ಅವರು ತಮ್ಮ ಪ್ರಣಾಳಿಕೆಯಲ್ಲಿ 5,000 ರೂಪಾಯಿ ಕೊಡ್ತೀವಿ ಅಂತಂದ್ರು. ಅಂದರೆ ಇದರಿಂದ ಏನಾಗ್ತಾ ಇದೆ ಅಂತಂದರೆ, ನಾವು ಜನಗಳಿಗೆ ಆಮಿಷವನ್ನು ಕೊಟ್ಟು ಓಟು ತಗೊಳ್ಳಿಕ್ಕೆ ಮಾಡಿದಂತಹ ಪ್ರಾಮಿಸುಗಳನ್ನು ಮಾಡಲಿಕ್ಕೆ ಕೊನೆಗೆ ಸರ್ಕಾರ ಇವಾಗ ಅವರೇ ಹೆಣೆದ ಬಲೆಯಲ್ಲಿ ಬಿದ್ದಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ 10 ಲಕ್ಷ ಕೋಟಿ ರೂಪಾಯಿ ಇವತ್ತು ಸಾಲ ಇರ್ತಕ್ಕಂಥದ್ದು. ಉತ್ತರ ಪ್ರದೇಶ 27 ಲಕ್ಷ ಕೋಟಿ ಇವತ್ತು ಸಾಲ ಇರ್ತಕ್ಕಂಥದ್ದು. ಅಂದರೆ ಇವತ್ತು ಕೋತಾ ಬಜೆಟ್, ಡೆಫಿಸಿಟ್ ಬಜೆಟ್ಗಳು ಮಾಡ್ತಾ ಇದ್ದಾರೆ. ಇದನ್ನು ಹೊಂದಿಸ್ಲಿಕ್ಕೋಸ್ಕರ ಸಾಲವನ್ನು ತರ್ತಕ್ಕಂಥ ಒಂದು ಮಾಡ್ತಾ ಇದ್ದಾರೆ. ತಾವು ನೋಡಿರ್ಬೋದು, ಈ ಶಕ್ತಿ ಯೋಜನೆ ಬಂದ ಮೇಲೆ KSRTCಗೆ ಬಿಡುಗಡೆ ಮಾಡಬೇಕಾದ 18,000 ಕೋಟಿ ಬಿಡುಗಡೆ ಮಾಡಲಿಕ್ಕಾಗ್ದಲೇ ಅವರ ಹೊಸ ಬಸ್ಸುಗಳನ್ನು ಇದನ್ನೇನು ಆಧುನೀಕರಣವನ್ನು ಅಂದರೆ ಇಂಪ್ರೂವ್ಮೆಂಟೇ ಮಾಡಲಿಕ್ಕಾಗ್ತಾ ಇಲ್ಲ. ಅಂದರೆ ಹೊಸ ಬಸ್ಸುಗಳನ್ನು ಕೊಡಲಿಕ್ಕಾಗ್ತಾ ಇಲ್ಲ. ಇರೋವರಿಗೆ ಕೂಡ ಸಂಬಳವನ್ನು ಸರಿಯಾಗಿ ಕೊಡಲಿಕ್ಕಾಗ್ತಾ ಇಲ್ಲ. ಇವತ್ತು ವಿದ್ಯುತ್ ಇದಕ್ಕೆ ಕೂಡ 18,000 ಕೋಟಿ ರೂಪಾಯಿ ಕೊಡಬೇಕಾಗಿದೆ. ಅದರಲ್ಲಿ ಕೇವಲ ಕೆಲವೇ ಪೋರ್ಷನ್ ಮಾತ್ರ ಕೆಲವೇ ಇದನ್ನು ಕೋಟಿಗಳಷ್ಟು ಹಣವನ್ನು ಕೊಟ್ಟಿರೋದ್ರಿಂದ ಏನಾಗಿದೆ, ಅವರು ಕೂಡ ಅವರ ವಿದ್ಯುತ್ ಕಂಪನಿಗಳ ನವೀಕರಣಗಳನ್ನು ಮಾಡಲಿಕ್ಕಾಗ್ತಾ ಇಲ್ಲ ಮೇಡಮ್. ಇದಕ್ಕೆ ಒಂದು ರಾಷ್ಟ್ರೀಯ ನೀತಿ ಬೇಕಾಗಿದೆ. ಏನು ಇದಕ್ಕೆ ಯಾವುದು ಈ ಫ್ರೀ ಬೀಸ್ ಅಂತ ಏನು ಹೇಳ್ತಾ ಇದ್ದೀವಿ, ಒಂದು ರಾಷ್ಟ್ರೀಯ ನೀತಿಯನ್ನು ತರಬೇಕು. ಈ ರೀತಿ ಎಲ್ಲ ಬರ್ತಕ್ಕಂಥ ಎಲ್ಲ ಸರ್ಕಾರಗಳು ಅಥವಾ ಎಲ್ಲ ರಾಜಕೀಯ ಪಕ್ಷಗಳು ಇದೇ ರೀತಿ ಫ್ರೀ ಬೀಸ್ನ ಕೊಡ್ತಾ ಹೋದರೆ ಕೊನೆಗೆ ಜನಗಳನ್ನು ನಾವೇ ಸೋಮಾರಿಗಳನ್ನಾಗಿ ಮಾಡ್ತಕ್ಕಂಥದ್ದು ಒಂದು. ಆಮೇಲೆ ಇನ್ನೊಂದು, ಯಾಕೆ ಜನ ಈಗ ನನಗೆ ನಾನು ಯಾಕೆ ಇದನ್ನು ಫ್ರೀ ಬೀಸ್ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂದರೆ, ನಮ್ಮಲ್ಲಿ ಗಾದೆ ಇದೆ, ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡವನೇ ಜಾಣ ಅಂತೇಳಿ. ಹೀಗಾಗಿ ಏನಾಗ್ತದೆ, ಈಗ ನಾವು ಬಿಟ್ಟರೆ ನಾವು ದಡ್ಡರಾಗ್ತಾ ಇದ್ದೀವಿ ಹೊರತು ನನಗೆ ಲಾಸೇ ಹೊರತು ಅದರಿಂದ ಬೇರೆ ಏನು ಅನುಕೂಲ ಏನೂ ಆಗೋದಿಲ್ಲ. ಹೀಗಾಗಿ ರಾಷ್ಟ್ರೀಯ ನೀತಿ ತರಬೇಕು. ಫ್ರೀ ಬೀಸ್ಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳ್ತು, ಒಂದು ದೇರ್ ಮಸ್ಟ್ ಬಿ ಎ ರೆಗ್ಯುಲೇಷನ್ ಫಾರ್ ದೀಸ್ ಫ್ರೀ ಬೀಸ್ ಅಂತಕ್ಕಂಥ ಕಂಡೀಷನ್ಸ್ ಅಂತಲ್ಲ, ಕೊಡ್ಲಿಕ್ಕಿಂತ ಮುಂಚೆನೆ
ಅದನ್ನು ಒಂದು ರಾಷ್ಟ್ರೀಯ ನೀತಿ ತರಬೇಕು ಅಂತಕ್ಕಂಥದ್ದು. ಎಲ್ಲ ರಾಜ್ಯಗಳು ನೀವು ನೋಡಿದಿರಲ್ಲ, ಕಲರ್ ಟಿ ವಿ ಫ್ಯಾನ್ಗಳನ್ನು ಕೊಟ್ಟರು, ಹೋಗಲಿ ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಕೊಡ್ತು, ಗ್ಯಾಸ್ ಹೋಗಲಿ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಯಿತು, ಓಕೆ ಒಪ್ಪೋಣ ಅಂತಕ್ಕಂಥದ್ದು. ಅದರ ಮೇಲೆ ಮೇಡಮ್ 200 ಯೂನಿಟ್ ಅವಶ್ಯಕತೆ ಇದೆಯಾ ಒಂದು ಸಾಮಾನ್ಯ ಬಡ ಕುಟುಂಬಕ್ಕೆ? ಸರ್ ಖಂಡಿತ ಇಲ್ಲ ಸರ್. ನಾವೆಲ್ಲ ಹಿಂದೆ 50-60 ಯೂನಿಟ್ ಯೂಸ್ ಮಾಡ್ತಾ ಇದ್ವು, ಮ್ಯಾಕ್ಸಿಮಮ್ 100. ಮನೆಯಲ್ಲಿ 4 ಟಿ ವಿಗಳನ್ನು ಇಟ್ಕೊಳ್ತಾರೆ. ಇವತ್ತು ಫ್ರೀ ಬೀಸಲ್ಲಿ AC-ಗಳನ್ನು ಹಾಕ್ಕೊಂಡಿದ್ದಾರೆ ಇವತ್ತು. ಹೀಗಾಗಿ ಸರ್ ಖಂಡಿತ ಇದು ಅದನ್ನು ಕೂಡ ನೀವು ಇದು ಮಾಡಿ 200 ಯೂನಿಟ್ ಅವಶ್ಯಕತೆನ ಖಂಡಿತ ಅದನ್ನು ಕೂಡ ಮಾಡಿ. ಇಲ್ಲ 100 ಯೂನಿಟಿಗೆ ಮಾತ್ರ ಕೊಡ್ತೀವಿ, ಅದಕ್ಕಿಂತ ಜಾಸ್ತಿ ಆಗಿದ್ದಕ್ಕೆ ಹಣ ಕಟ್ಟಿ ಅಂತ ಮಾಡಿ, ನೀವು ಅದನ್ನು ಮಾಡ್ಬೋದು. ಹೀಗಾಗಿ ಫ್ರೀ ಬೀಸ್ ಬಗ್ಗೆ ತಕ್ಷಣ ಒಂದು ರಾಷ್ಟ್ರೀಯ ನೀತಿ ತರಬೇಕು. ಈ ರೀತಿ ಕೊಡೋದ್ರಿಂದ ಸರ್ಕಾರಗಳು ದಿವಾಳಿ ಹೇಳ್ತದೆ, ಈಗಲೇ ಎದ್ದಿದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ, ಕರ್ನಾಟಕ ರಾಜ್ಯದಲ್ಲಿ 10 ಲಕ್ಷ ಕೋಟಿ ಇದೆ. ಇದಕ್ಕೇನಾಗಿದೆ, ಡೆವಲಪ್ಮೆಂಟ್ ವರ್ಕ್ಸ್ಗೆ ಆಗ್ತಾ ಇಲ್ಲಮ್ಮ. ಇವತ್ತು ಬರ್ತಕ್ಕಂಥ ಹಣದಲ್ಲಿ 30% ಸಂಬಳ ಮತ್ತು ಪೆನ್ಷನ್ಗೆ ಹೋಗ್ತದೆ, ಇನ್ನು 30% ಈ ರೀತಿಯ ಸ್ಕೀಮ್ಗಳಿಗೆ ಹೋಗ್ತಾ ಇದೆ. ಜನಗಳಿಗೆ ಉಳಿತಕ್ಕಂಥದ್ದು, ಡೆವಲಪ್ಮೆಂಟ್ಗೆ ಉಳಿತಾ ಇರ್ತಕ್ಕಂಥದ್ದು 40% ದುಡ್ಡು ಮಾತ್ರ ಇವತ್ತು ಡೆವಲಪ್ಮೆಂಟ್. ಅದರಲ್ಲೂ ಕೂಡ ಎಲ್ಲಿ ಯಾವುದು ಇದನ್ನು ಯಾವುದು ಕಮಿಷನ್ನು ಕಳಪೆ ಗುಣಮಟ್ಟದ ಕಾಮಗಾರಿಗಳಿಂದ ಏನಾಗಿದೆ ಇವತ್ತೇನು ಅಂತಂದರೆ ಜನಗಳಿಗೆ ಇವತ್ತು ಅವರ ಭಾಳ ದುಸ್ತರು ಆಗಿರ್ಕಂಥದ್ದು ತಾವು ನೋಡಿರ್ಬೋದು ಸರ್. ಗುಂಡಿ ಒಂದೇ ಅಲ್ಲ ಸರ್, ಬ್ಯಾಂಗ್ಳೂರು ಯಾವುದೇ ಸಿಟಿ ಯಾವುದೇ ಊರಲ್ಲಿ ಹೋಗಿ ಸರ್, ಯಾವುದೇ ಪಾದಚಾರಿ ರಸ್ತೆ ಪಾದಚಾರಿಗಳು ಓಡತಕ್ಕಂಥ ಸ್ಥಿತಿಲಿ ಮೇಡಮ್, ಯಾವುದೇ ಮಕ್ಕಳು ಅಥವಾ ಹೆಣ್ಣುಮಕ್ಕಳಿರ್ಬೋದು ಹಿರಿಯರು ಇರ್ಬೋದು, ಇವತ್ತು ರಸ್ತೆಯಲ್ಲಿ ಅಥವಾ ಪಾದಚಾರಿ ರಸ್ತೆಯಲ್ಲಿ ಓಡಾಡದಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಸರ್ಕಾರ ಅದರ ಬಗ್ಗೆ, ರಸ್ತೆಗಳ ಬಗ್ಗೆ, ಪಾದಚಾರಿಗಳ ಬಗ್ಗೆ, ಹೀಗಾಗಿ ಇದು ಫ್ರೀ ಬೀಸ್ ಬಗ್ಗೆ ದಯವಿಟ್ಟು ಒಂದು ನಿಯಂತ್ರಣ ಇರಲಿ. ಸುಮ್ಮನೆ ಎಲ್ಲ ಬರೀ ಇದು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ 5,000 ರೂಪಾಯಿ ಸರ್ ಆಫರ್ ಮಾಡಿದ್ದು ವೆಸ್ಟ್ ಬೆಂಗಾಲ್ನಲ್ಲಿ ಎಲ್ಲರಿಗೂ ಕೂಡ. ಆದರೆ ಸರ್ ತಾವು ನೋಡಿರ್ಬೋದು, ಪ್ರಾವಿಡೆಂಟ್ ಫಂಡ್ ಪೆನ್ಷನಿಂದ 1,000 ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರಮ್ಮ. 25 ವರ್ಷದ ಹಿಂದೆ ರಿಟೈರ್ಡ್ ಆದವ್ರಿಗೆ 1,000 ರೂಪಾಯಿ, ಇವತ್ತು 1,000 ರೂಪಾಯಿ. ಅದನ್ನ ಎನ್ಹಾನ್ಸ್ ಮಾಡಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಆದರೆ ಇಲ್ಲಿ 2,000 ವೃದ್ಧಾಪ್ಯ ವೇತನದಲ್ಲೂ ಕೂಡ ಸರ್ ವೃದ್ಧಾಪ್ಯ ವೇತನ ಕೊಡಿ ಸರ್, ನೀವು 70-65 ವರ್ಷ ಅಥವಾ ಅಂಥವ್ರಿಗೆ ಕೊಡಿ ಹೋಗಲಿ. ಈ ರೀತಿ ಇವಾಗ ನಮ್ಮಲ್ಲಿ ಯುವ ನಿಧಿ ಅಂತ ಹೇಳಿ ಕೇಳಿ, ಯುವ ನಿಧಿ ಯಾರಿಗೂ ತಲುಪಿದ್ದೇ ನಮಗೆ ಸಿಗ್ತಾ ಇಲ್ವೇ ಇಲ್ಲ, ಬೋರ್ಡ್ನಲ್ಲಿ ಕೇಳಿದ್ದೀವಿ, ನೋಡ್ತಾ ಇದ್ದೀವಿ, ಯುವ ನಿಧಿ ಇಲ್ಲ ಸರ್. ದಯವಿಟ್ಟು ಇದಕ್ಕೊಂದು ಕಡಿವಾಣ ಬೇಕು ಖಂಡಿತ. ಆಸ್ತಿ ಈಗ ನಮ್ಮಲ್ಲಿ ಮೇಡಮ್ ನಾವಿವಾಗ ಇದನ್ನು ಬೆಗ್ಗರ್ಸೆಸ್ ಅಂತೇಳಿ ಇದ್ರ ಜೊತೆ ಕಟ್ತೀವಿ, ಯಾವುದು ಪ್ರಾಪರ್ಟಿ ಟ್ಯಾಕ್ಸ್ ಜೊತೆ. ಕರ್ನಾಟಕ ಸರ್ಕಾರದಲ್ಲಿ 12,000 ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ. ಅಂದರೆ ಅದನ್ನೇನು ಅಂದರೆ ರಸ್ತೆಯಲ್ಲಿ ಯಾರೇ ಭಿಕ್ಷುಕರು ಇರಬಾರ್ದು ಅಂತ. ಆದರೆ ಏನಾಗಿದೆ ಆ ದುಡ್ಡು ಇವತ್ತು ಎಲ್ಲಿ ಹೋಗಿದೆ, ಅದು ಎಲ್ಲಿ ಖರ್ಚಾಗ್ತಾ ಇದೆ? ಅದನ್ನು ಕೂಡ ಭಿಕ್ಷುಕರು ಅಂದರೆ ಬರೀ ಭಿಕ್ಷೆ ಬೇಡವರು ಅಂತಲ್ಲ, ಭಿಕ್ಷುಕರು ಅಂತ ಹೇಳಿದ್ರೆ ಭಿಕ್ಷರಲ್ಲಿ ಕ್ಯಾಟಗರೀಸ್ ಇದಾವೆ, ABCD. ಆಗಲ್ಲ ಸರ್, ಅದು ಅಲ್ಲಿಗೆ ಹೋಗಿ ಅಂದರೆ ಅಲ್ಲ, ರಸ್ತೆಯಲ್ಲಿ ಒಬ್ಬರು ಭಿಕ್ಷುಕರು ಇರಬಾರ್ದು ಅಂತ ನಿರಾಶ್ರಿತ ಕೇಂದ್ರಗಳಿಗೆ ಅವರನ್ನ ಶಿಫ್ಟ್ ಮಾಡಬೇಕು ಅಂತೇಳಿ ಆಗ್ತಾ ಇಲ್ಲ. ಯಾಕೆ ನೀವು ಅದನ್ನು ಮಾಡಬಾರ್ದು? ನಿಮ್ಮದೇ ನಾವೇ ತೆರಿಗೆ ಒಂದು ಕಡೆ ನಾವು ತೆರಿಗೆ ಕಟ್ತೀವಿ. ಈ ರೀತಿ ಫ್ರೀ ಬಿ ಹೆಸರಲ್ಲಿ ಇದು ಕೇವಲ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಲಂಚ. ಇದರಿಂದನಾದರೂ ಕೂಡ ಅಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರಗಳ ಬಗ್ಗೆ ಮಾತಾಡದಲ್ಲೇ ಇರಲಿ ಇರ್ತಕ್ಕಂಥದ್ದು ಸರ್ಕಾರದ ಉದ್ದೇಶ ಇರ್ಬೋದು. ಹೀಗಾಗಿ ಇದಕ್ಕೊಂದು ರಾಷ್ಟ್ರೀಯ ನೀತಿ ಅವಶ್ಯಕ ಅಂತಕ್ಕಂಥದ್ದು. ಎಸ್, ಇನ್ನು ರವೀಂದ್ರ ಸರ್, ಈಗ ಅಂದರೆ ಇಲ್ಲಿವರೆಗೂ ಏನು ವೇಸ್ಟ್ ಆಗಿದೆ, ಆ ಮೃತರ ಖಾತೆಗೆ 120 ಕೋಟಿ ಹೋಗಿದೆ ಅಂತ ಹೇಳ್ತಿದ್ದಾರೆ. ಇದನ್ನು ನಾವು ರಿಕವರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ CM. ಬಟ್ ಇದು ನಿಜವಾಗ್ಲೂ ಪ್ರಾಕ್ಟಿಕಲಿ ಇಸ್ ಇಟ್ ಪಾಸಿಬಲ್ ರಿಕವರಿ ಮಾಡೋದಕ್ಕೆ ಹೋಗಿರೋ ದುಡ್ಡು? ಬಹಳ ಒಳ್ಳೆ ಪಾಯಿಂಟ್ ತೆಗೆದು ಮೇಡಮ್. ಫಾರ್ ಎಕ್ಸಾಂಪಲ್ ಈಗ ನಂದೇ ಉದಾಹರಣೆ ಹೇಳ್ತೀನಿ ನಾನು. ಓಕೆ, ಸೊ ನಮ್ಮ ಮನೆಯಲ್ಲಿ ನನಗೆ ಸಿಗ್ತಾ ಇದೆ ಬೆನಿಫಿಟ್ಸ್ ಅಂತ ತಿಳ್ಕೊಳ್ಳಿ. ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ಸೊ ನಮ್ಮ ಮಕ್ಕಳು ಇದ್ದಾರೆ, ನಮ್ಮ ಮಿಸಸ್ ಎಲ್ಲ ಇದ್ದಾರೆ. ಓಕೆ, ಸೊ ನನಗೂ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ. ನಾನು ನಮ್ಮ ಮಕ್ಕಳಿಗೂ ಬರೋಂಗೆ ಏನೋ ಲಂಚ ಗಿಂಚ ಕೊಟ್ಟು ಮಾಡಿಸಿದ್ದೀನಿ. ಓಕೆ, ಅವರು ಅದಕ್ಕೆ ಪಾಲ್ದಾರರು. ನಾನು ಡೆತ್ ಆದಂತ ತಿಳ್ಕೊಳ್ಳಿ. ಓಕೆ, ಸೊ ಇದು ಏನು ನಾನು ಡೆತ್ ಆದ್ರೂ ನನ್ನ ಹೆಸರು ತಗೊಳ್ತಾ ಇರೋದು ಯಾರು? ನಮ್ಮ ಮಕ್ಕಳು, ಹೆಂಡ್ರ ಮಕ್ಕಳ. ಓಕೆ, ಅವ್ರಿಗೆ ಹಿಡೀರಿ ನೀವು. ಸತ್ತವನ್ ಸತ್ ಹೋದ, ಯಾರ ಮನೇಲಿ ಇದಾರಲ್ಲ ಇಷ್ಟು ವರ್ಷ ಪುಕ್ಕಟ್ಟೆ ದುಡ್ಡು ಯಾರಪ್ಪಂದು ನಮಗೆ ಹೇಳ್ಬೇಕಾಯ್ತು. ಇಲ್ಲ ನಮ್ಮ ಅಪ್ಪ ಸತ್ತಿದ್ದಾನೆ, ನಮ್ಮ ಅಜ್ಜಿ ಸತ್ತಿದ್ದಾನೆ, ಬೇಡ ಅಂತ ಹೇಳ್ಬೇಕಾಯ್ತಲ್ಲ. ಸೊ ಅವು ದೇ ಆರ್ ದ ಮೇನ್ ಕಲ್ಪ್ರಿಟ್ಸ್. ವಿ ಶುಡ್ ಟೇಕ್ ಮನಿ ಫ್ರಮ್ ದೆಮ್. ಯಾಕಾಗೋದಿಲ್ಲ? ಒಂದು ಸುತ್ತಲ ಹೊಡೆಸ್ರಿ, ಯಾರ್ಯಾರು ಈ ತರ ಇದ್ದಾರೆ, ಯಾರ್ಯಾರು ವಸೂಲಿ ಮಾಡಿದ್ದಾರೆ, ಯಾರು ತಗೊಂಡಿದ್ದಾರೆ ಅನರ್ಹರು, ಅವ್ರ ಮನೆಯಿಂದ ನಾವು ಜಪ್ತಿ ಮಾಡ್ತೀವಿ. ದೇ ಹ್ಯಾವ್ ಟು ಫಾಲೋ. ಕೊಡ್ಲೇಬೇಕು, ಕೊಡೋದಿಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಸಿ
ಈಗ ಎಕ್ಸಾಂಪಲ್ ಈಗ ಪಶ್ಚಿಮ ಬಂಗಾಳದ ಹೇಳ್ತಾ ಇದೀವಿ ಎಕ್ಸಾಂಪಲ್, ಓಕೆ? ಈಗ ಅದೇ ಕಣ್ಣೆದುರು ಎಲ್ರಿಗೂ ಇದೆ. ಇಷ್ಟು ವರ್ಷ ರಸ್ತೆಗಳು ಅಂಗಡಿಗಳು ಎಲ್ಲ ಒತ್ತುವರಿ ಮಾಡಿ ಇದು ಗೌರ್ಮೆಂಟ್ ಜಾಗದಲ್ಲಿ ಮಾಡ್ತಾ ಇದ್ರು. ಈ ಹಿಂದೆ ಯಾಕೆ ಖಾಲಿ ಮಾಡಿಸ್ಲಿಲ್ಲ? ಯಾಕಂದ್ರೆ ಗೊತ್ತಿತ್ತು ಅವ್ರಿಗೆ, ಅವರೇ ಸಪೋರ್ಟ್ ಮಾಡ್ತಾ ಇದ್ರು. ಈಗೇನಾಗಿದೆ, ನಾನು ಗೌರ್ಮೆಂಟ್ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಒಟ್ಟು ಇರೋಂಥ ಗೌರ್ಮೆಂಟು ಒಳ್ಳೆ ಡಿಸಿಷನ್ ತಗೊಂಡು ಗೌರ್ಮೆಂಟ್ ಜಾಗ ಪುಕ್ಕಟೆ ಜಾಗ ಅಲ್ಲದು, ಅದು ವಾಪಸ್ ತಗೊಳ್ತಾ ಇದಾರೆ. ಇದು ಸರಿನೋ ತಪ್ಪು ಅವ್ರವ್ರ ವಿಚಾರ ಮಾಡಲಿ, ಎಲ್ಲರೂ ವಿಚಾರ ಮಾಡ್ಬೋದು, ಯಾರೂ ಬೇಡ ಅನ್ನೋದಿಲ್ಲ. ಯಾರು ಬೇಡ ಅಂತಾರಂದ್ರೆ ಲಕ್ಷಗಟ್ಟಲೆ ದುಡ್ಡು ಲಂಚ ಕೊಟ್ಟು ಅನ್ಎಫಿಷಿಯಲಿ ಖಾತೆ ಮಾಡಿಕೊಂಡು ಅವೆಲ್ಲ ಮಾಡಿರ್ತಾರಲ್ಲ, ಅವರು ಅಯ್ಯೋ ಅಂತಾರೆ, ಯಾರು ಅಯ್ಯೋ ಅನ್ನೋದಿಲ್ಲ. ಆ ಥರ ಮಾಡಲಿ, ಒಂದು ರೂಲ್ಸ್ ಚೇಂಜ್ ಆಗಬೇಕು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು, ಅವಾಗ ಮಾತ್ರ ಸರಿ. ಈಗ ದುಡ್ಡು ಹೊಡೆದಿರ್ತಾನೆ, ಎಲ್ಲ ಗೊತ್ತಿರುತ್ತೆ, ಎಲ್ಲ ರೆಡ್ ಹ್ಯಾಂಡ್ ಮುಗ್ದೋತು, ಅವ್ನು ನೋಟ್ ಮೇಲೆ ಮಲಗಿಸಿ ಫೋಟೋ ಹೊಡೆದಿರ್ತಾರೆ ಒಂದು, ಅಷ್ಟು ಆದ್ರೂ ಅವನಿಗೆ ಬಿಡ್ತಾರೆ. ಯಾಕೆ ಬಿಡ್ತಾರೆ? ನ್ಯಾಯಾಂಗ ಸರಿ ಇಲ್ಲ, ಬಿಕಾಸ್ ಆಫ್ ದಟ್ ರೀಸನ್. ಅಗೇನ್ ನ್ಯಾಯಾಂಗ ಸರಿ ಇರಬೇಕಂದ್ರೆ ರಿಪೀಟ್ ಮಾಡ್ತಾರೆ, ಭಯನೇ ಇರಲ್ವಾ? ಬಿಕಾಸ್ ಆಫ್ ಗೌರ್ಮೆಂಟ್. ಐ ಆಮ್ ನಾಟ್ ಬ್ಲೇಮಿಂಗ್ ಬಿಜೆಪಿ, JDS, ಕಾಂಗ್ರೆಸ್, ಎಲ್ರಿಗೂ ನಮಸ್ಕಾರ, ಎಲ್ಲರೂ ಒಬ್ರೆ. ಅದು ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಈ ಸಿಸ್ಟಮ್ ಹಿಂಗೆ ಬರ್ಬೇಕಲ್ಲ, ಅವನು ಏನೇ ತಪ್ಪು ಮಾಡಿದ್ರು ಯಾವುದೇ ಕಾರಣಕ್ಕೆ ಬಚಾವ್ ಆಗಬಾರ್ದು. ಅವನಿಗೆ ಒಂದ್ಸರ್ತಿ ಅಂತಾರ 4 ಜನಕ್ಕೆ ಹಿಡಿದು ಹಾಕ್ರಿ, ಆಸ್ತಿ ಜಪ್ತಿ ಮಾಡಿ, 10ನವನು 10 ರೂಪಾಯಿ ಲಂಚ ತಗೋಬೇಕಾದ್ರೆ ಹಿ ವಿಲ್ ಥಿಂಕ್ 100 times, ನಾ ತಗೋಬೇಕು ಬೇಡ ಅಂತ ರಾತ್ರಿ ನಿದ್ದೆನೇ ಮಾಡೋದಿಲ್ಲ. ಅವಾಗ ಏನಾಗುತ್ತೆ, ಸೊ ಇವೆಲ್ಲ ಕರಪ್ಷನ್ 100% ವೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಹೆಂಗಾಗಿದೆ ಅಂದ್ರೆ, ನಾನು ಹೇಳಿದ್ನಲ್ಲ, ಬ್ರಿಟಿಷ್ ಸರ್ಕಾರ ಪುಕ್ಷಾಟ ಟೀ ಕೊಡಿಸಿ ವಿ ಅಡಿಕ್ಟೆಡ್. ಲಂಚ ತಗೊಳ್ಳದೇ ಇದ್ರೆ ನಮಗೆ ನಿದ್ದೆನೇ ಬರೋದಿಲ್ಲ, ಊಟನೂ ಹಜಮ್ ಆಗೋದಿಲ್ಲ. ಅಟ್ಲೀಸ್ಟ್ ಇವೆಲ್ಲ ಸಿಸ್ಟಮ್ ತಂದಾಗ, ಸೊ 100 ಜನ ಈಗ ಭ್ರಷ್ಟಾಧಿಕಾರಿಗಳು ಎಲ್ಲರೂ ಅಂತ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ರಾಜಕಾರಣಿಗಳು MLA ಭ್ರಷ್ಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದರಲ್ಲಿ ಇದ್ದಾರೆ ಕೆಲವರು ಭ್ರಷ್ಟರು. 80% 100 ಕೋಟಿ ಶಾಂಕ್ಷನ್ ಆದರೆ 80 ಕೋಟಿ ಹೊಡಿತಾರೆ ಇದ್ದಾರೆ. ಕೆಲವರು 40 ಹೊಡಿತಾರೆ, ಕೆಲವೊಂದು 20 ಹೊಡಿತಾರೆ, 10 ಹೊಡಿತಾರೆ. ಇಷ್ಟು ಜನರಲ್ಲಿ ಯಾರು ಒಳ್ಳೆಯವರು? 10 ಕೋಟಿ ಹೊಡೆಯೋನು ಒಳ್ಳೆಯವರು, ಕರೆಕ್ಟ್? ಕಂಪ್ಯಾರಿಟಿವ್ಲಿ. ಯಾಕಂದ್ರೆ 0 ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಥರ ನೀವು ಸ್ಟ್ರಿಕ್ಟ್ ರೂಲ್ಸ್ ಮಾಡ್ತಾ ಹೋದ್ರೆ 100% ಕರಪ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ವೆನ್ ಕರಪ್ಷನ್ ಸ್ಟಾಪ್ ಆಗುತ್ತಲ್ಲ, ಅವಾಗ ಆಟೋಮೆಟಿಕ್ ಆಗಿ ದುಡ್ಡು ಜನರೇಟ್ ಆಗುತ್ತೆ. ಎಲೆಕ್ಷನ್ ನಿಂತಬೇಕಾದ್ರೆ 1000 ಕೋಟಿ ಖರ್ಚು ಮಾಡೋದು ಬೇಕಾಗೋದಿಲ್ಲ. ಜನ ನಿಮ್ಮನ್ನ ಆಯ್ಕೆ ಮಾಡ್ತಾರೆ, ಬಿಕಾಸ್ ಯು ಆರ್ ರೈಟ್ ಪರ್ಸನ್, ಹಿ ಇಸ್ ದ ರೈಟ್ ಪರ್ಸನ್ ಟು ರೂಲ್ ದ ಕಂಟ್ರಿ, ಆ ರೂಲ್ ದ ಕರ್ನಾಟಕ ಸ್ಟೇಟ್ ಅಂತೇಳಿ ಬರುತ್ತೆ. ಅದು ಕ್ರಿಯೇಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಇದು ಏರಿಯಾ ಮೆಜೆಸ್ಟಿಕ್ ಏರಿಯಾ ಅಂತ ಹೇಳ್ಬೋದು, ಸಾರಿ MG ರೋಡ್ ಯಾರಿದ್ದಾರೆ ಐ ಡೋಂಟ್ ನೋ, ನಾನು ಜಾಸ್ತಿ ಪೊಲಿಟಿಕ್ಸ್ ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಸೊ ಅವರಿಗೆ ಫಾರ್ ಎಕ್ಸಾಂಪಲ್ 100 ಕೋಟಿ ಮಾಡಿದ್ದಾರೆ, ಇಲ್ಲಿ ರೋಡ್ ಚೆನ್ನಾಗಿದೆ, ಇಲ್ಲಿ ಬೇಡ, ನೀವು ನಮ್ಮ ಯಶವಂತಪುರ ಕಡೆ ಎಕ್ಸಾಂಪಲ್ ಕೊಡ್ತೀನಿ, ಯಾಕಂದ್ರೆ ನಾವು ಡೈಲಿ ಅಡ್ಡಾಡ್ತೀವಿ, ನಮ್ಗೆ ಗೊತ್ತಿರುತ್ತೆ. ಅಲ್ಲಿ ರೋಡು ಭಾಳ ಕಚ್ಚಡ ಇದೆ, ಮಾಡ್ತಾ ಇದ್ದಾರೆ, ಹೋಗುತ್ತೆ. ಸೊ ಅಲ್ಲಿ ಏನು ಇಷ್ಟು ಅಮೌಂಟ್ ಅಂತ ಶಾಂಕ್ಷನ್ ಮಾಡ್ತಾರೆ. ಶಾಂಕ್ಷನ್ ಮಾಡಿದಾಗ ಅದು 100% ಅದಕ್ಕೆ ಹಾಕಿ ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ನೀವು ಸ್ವಲ್ಪ ಎಲೆಕ್ಷನ್ ದುಡ್ಡು ಹಾಕಿರ್ತೀರಿ, ಅದಕ್ಕೆ ಏನು ಬೇಕೋ ನೀವು ಮಾಡಿ. ಅಟ್ಲೀಸ್ಟ್ ಒಂದು ಅದರದ್ದು 50% 60% ಡೆವಲಪ್ಮೆಂಟಿಗೆ ಹಾಕಿದ್ರೆ ಜನ ನೆಕ್ಸ್ಟ್ ಟೈಮ್ ನೀವು ಮನೆಗೆ ಬಂದು ಓಟ್ ಕೇಳೋದು ಬೇಕಾಗಿಲ್ಲ, ನಿಮಗೆ ಹಾಕ್ತಾರೆ. ಅದು ಬೇಕು, ಅದು ಎಲ್ಲರಲ್ಲೂ ಬರಬೇಕು. ಯಾಕೆ ಹೆದರಿಕೆ ಬರಬೇಕು ಅವರಿಗೆ, ನಾನು ಲಂಚ ತಗೊಂಡ್ರೆ ನಾಳೆ ಎಲೆಕ್ಷನ್ ನಲ್ಲಿ ಗೆಲ್ಸೋದಿಲ್ಲ, ನನಗೆ ಡಿಸ್ಮಿಸ್ ಮಾಡ್ತಾರೆ, ಮಾಡ್ತಾನೆ. ಅದು ಭಯ ಬೇಕು. ಭಯ ಇರ್ಲಿಲ್ಲ ಅಂದ್ರೆ ಗೋಡಾಯೇ ಮೈದಾನ. ಸೊ ಹಂಗೆ ಆಗ್ಲಿಕ್ಕೆ ಬರಬಾರ್ದು. ಅಟ್ಲೀಸ್ಟ್ ಇನ್ಮೇಲಾದ್ರೂ ಯಾವುದೇ ಗೌರ್ಮೆಂಟ್ ಆಗಲಿ ಎಚ್ಚೆತ್ಕೊಂಡು ಇವೆಲ್ಲ ಮಾಡ್ತಾ ಹೋದ್ಲಪ್ಪ ಅಂದ್ರೆ ನಮ್ದು ಏನು ಕನಸುಗಳಿದೆ ಎಲ್ಲರದು, ರಾಮರಾಜ್ಯ ಆಗಬೇಕು ಅನ್ನೋದು, ಅದು 100% ಆಗುತ್ತೆ. ಅದಕ್ಕೆ ಈಗ ಅವಕಾಶ ಕರ್ನಾಟಕದಲ್ಲೂ ಬರ್ತಾ ಇದೆ. ನಿಜವಲ್ಲೂ ನಾವು ಕರ್ನಾಟಕ ಜನತೆ ಪರವಾಗಿ ನಿಮಗೆಲ್ರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಈಗ DK ಶಿವಕುಮಾರ್ ಅವ್ರಿಗೆಲ್ಲ. ಸೊ ಇನ್ಮೇಲಿಂದ ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜನರ ಒಂದು ಅಭಿವೃದ್ಧಿಗೆ, ನಗರ ಅಭಿವೃದ್ಧಿಗೆ, ಕರ್ನಾಟಕ ಅಭಿವೃದ್ಧಿಗೆ ಹೋರಾಡಿ ನಾವು ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀವಿ ಅಂತ ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಪರಿಷ್ಕರಣೆ ಒಳ್ಳೆಯ ವಿಚಾರನೇ, ಆದರೆ ಇದರ ಜೊತೆಗೆ ಬರೀ ಗ್ಯಾರಂಟಿ ಅಂದ್ಕೊಂಡು 3 ವರ್ಷ ಕಂಪ್ಲೀಟ್ ಆಯಿತು. ಇನ್ನು ಉಳಿದಿರೋ 2 ವರ್ಷನಾದರೂ ರಾಜ್ಯದ ಸಮಸ್ಯೆಗಳ ಕಡೆಗೆ ಅಥವಾ ಈ ಅಭಿವೃದ್ಧಿಯ ಕಡೆಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.